ದುಡಿದೀನಿ. ಬಹುಶಃ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತದೆ, ನನಗೆ ಗೊತ್ತಿದೆ, ನನಗೂ ಕೂಡ ನೋಡಬೇಕು ಅನ್ನೋದು ಆಸೆ ಇದೆ. ಆದರೂ ನನ್ನ ಕಾರ್ಯಕ್ರಮದ ಇದು ಇರೋದ್ರಿಂದ ನಾನು ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಮುಂದಿನ ಹೊಸ ವರ್ಷ ಏನು ಬರ್ತಾ ಇದೆ ಅದ್ರ ಮುಂಚಿತವಾಗಿ 23ರಲ್ಲಿ ನೀವು ಎಲ್ಲ ನಗುತ್ತಾ ನಿಮ್ಮ ಜೀವನವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದೇಶಪಾಂಡೆ ಅವರು ಈ ದಿನದಂದು ಇಟ್ಕೊಂಡಿದ್ದಾರೆ. ಅವರಿಗೆ, ಅವರ ತಂಡದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತೀನಿ. ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಕಲಾವಿದರು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ನಿಮ್ಮ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನೇ ಬರಲಿ, ಏನೇ ಮಾಡಲಿ, ಕನ್ನಡವನ್ನು ನಾವು ಯಾವತ್ತೂ ಕೂಡ ಮರೆಯಂಗಿಲ್ಲ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಇವತ್ತು ನಮ್ಮ ದೇಶಪಾಂಡೆ ತಂಡ ಮಾಡ್ತಾ ಇದೆ. ಅವರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡೋದು ಬಹಳ ಮುಖ್ಯವಾಗಿದೆ. ನಮ್ಮ ಮಾತುಗಳೇನು ಅಗತ್ಯ ಇಲ್ಲ ಇಲ್ಲಿ. ಸರ್ದೇಶ್ ಪಾಂಡೆ ಅವರು ಬಹಳಷ್ಟು ನಾಟಕಗಳನ್ನು ಮಾಡಿದ್ರು. ಬಹಳ ಒಳ್ಳೆಯ ನಿರ್ದೇಶಕರು. ಎಸ್ಪೆಷಲಿ ಹಾಸ್ಯ ನಾಟಕಗಳು ಅಂದ್ಕೂಡಲೇ ನಮಗೆ ನೆನಪಾಗೋದು ನಮ್ಮ ಸರ್ದೇಶ್ ಪಾಂಡೆ ಅವರ ನಿರ್ದೇಶನದಲ್ಲಿ ನಾವುಗಳು ಆ್ಯಕ್ಟ್ ಮಾಡೋದು ನಮಗೆ ಭಾಗ್ಯ ಸಿಗಲಿಲ್ಲ ಅಷ್ಟೇ. ಪ್ರತಿಯೊಂದು ನಾಟಕಗಳು ಕೂಡ ಅತ್ಯಂತ ಉತ್ತಮವಾಗಿ ಜನಗಳಿಗೆ ಒಂದು ರಸದೌತಣವನ್ನು ನೀಡುವಂತಹ ನಾಟಕಗಳನ್ನೇ ಮಾಡ್ತಾ ಇದ್ದಾರೆ. ಮರಾಠಿ ನಾಟಕಗಳನ್ನ ಹೆಚ್ಚು ತರ್ಜುಮೆ ಮಾಡಿ ಬೇರೆ ಭಾಷೆಯ ನಾಟಕಗಳನ್ನ ನಮ್ಮಲ್ಲಿ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹೆಂಗೆ ಈಗ ನಮ್ಮ ಕನ್ನಡ ಬೇರೆ ಭಾಷೆಗೆ ಹೋಗಿ ಸಿನಿಮಾಗಳು ಡಬ್ಬಾಗಿ ಬೇರೆ ಡಬ್ಬಿಂಗ್ ಆಗಿ ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ, ಹಾಗೆ ಮೊದಲೇ ಇವರು ನಾಟಕದಲ್ಲಿ ಮಾಡಿ ಬಿಡಿಸ್ಬಿಟ್ಟಿದ್ದಾರೆ. ಸೊ ಕನ್ನಡ ನಾಟಕಗಳನ್ನ ಮರಾಠಿಗೆ ಎಷ್ಟು ತೊಗೊಂಡು ಹೋಗಿದಾರ ಗೊತ್ತಿಲ್ಲ. ಅದು ಒಂದಾದರೆ ಒಳ್ಳೆಯದಾಗತ್ತೆ. ಸರ್ದೇಶ್ ಪಾಂಡೆ ಅವರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ನನಗೇನಿಲ್ಲ. ಅವ್ರು ಒಳ್ಳೆಯದಾಗಲಿ. ಸೂಪರ್ ಸಂಸಾರದಲ್ಲಿ ಪಾಠ ಮಾಡ್ತಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಶುಭಾಶಯಗಳನ್ನ ಕೊಡ್ತಾ ಟೈಮ್ 11 ನಾಟಕ ಮಾಡೋಣ. ಥ್ಯಾಂಕ್ ಯು. ಇಲ್ಲಿನ ಎಲ್ಲ ಗಣ್ಯರಿಗೂ ಕೂಡ ಮತ್ತು ವಿಶೇಷವಾಗಿ ಇವತ್ತು ಶನಿವಾರ ನೀವು ಮಧ್ಯಾಹ್ನದ ಹೊತ್ತಿನಲ್ಲಿ ಕಾರ್ಯಕ್ರಮಕ್ಕೆ ಈ ನಾಟಕಕ್ಕೆ ಆಗಮಿಸಿದ್ರಿ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಹೇಳ್ತೇನೆ. ಪ್ರೇಕ್ಷಕ ಪ್ರಭುವೇ ನಮೋ ನಮಃ. ಗುರು ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಅರ್ಪಿಸುವ ಹೊಸ ಸುಂದರ ಕನ್ನಡ ನಗೆ ನಾಟಕ ಸೂಪರ್ ಸಂಸಾರ. ಇದು ನಗೆಯ ಕಾಮನ ಬಿಲ್ಲು. ಒಂದಕ್ಕ ಪೂರ್ಣ ಮಾತು ಬರುದಿಲ್ಲ, ಇನ್ನೊಂದಕ್ಕ ಕಾಣಂಗಿಲ್ಲ, ಮತ್ತೊಂದಕ್ಕ ಏನೇನೇನು ಕೇಳಂಗಿಲ್ಲ. ಇವ್ರ ನಡುವ ನಾವೊಂದು ಹೇಳು ಸಂಭಾಳಿಸೋದ್ರೊಳಗ ಸಾಕಾಗೋದು. ಬಾಪ್ರೇ ಬಾಪ್, ಮನಿನ ಇದು ಮೆಂಟಲ್ ಹಾಸ್ಪಿಟಲ್ ಆಗ್ಯದ. ಅಲ್ಲ, ಒಂದು ಸಾಮಾನ್ಯ ಇಟ್ಟ ಕಡೆ ಇರುವುದಿಲ್ಲ. ದಿನದಾಗ ಒಬ್ಬರಿಗೆ ಏನೂ ಕಾಣಿಸುತ್ತಿಲ್ಲ, ಇನ್ನೊಬ್ಬರಿಗೆ ಏನೋ ನೇರ್ತಿರೋದಿಲ್ಲ. ನಾವು ಒಬ್ಬಾಕಿ ಹೆಂಗ ಸಂಭಾಳಿಸ್ಲಿ? ಟಿವಿ ಆನ್ ಅದ, ನೋಡೋರು ಪತ್ತನೇ ಇಲ್ಲ. ನೋಡ್ರಿ, ಸ್ಟೀರಿಯೋ ಆನ್ ಅದ, ಕೇಳೋ ಗತಿ ಇಲ್ಲ. ಇವ್ರು ಚಾಲು ಮಾಡಬೇಕು, ನಾ ಬಂದ್ ಮಾಡ್ಬೇಕು. ಇವ್ರು ಚಾಲು ಮಾಡಬೇಕು, ನಾ ಬಂದ್ ಮಾಡ್ಬೇಕು. ಏ ಟಿವಿ ಆನ್ ಮಾಡಿದ್ಯಾರು? ವೈನಿ ಬಾಬಾರೋ, ವೈನಿ ಬಾಬಾರೋ ಬಾರೋ ರಣಧೀರ. ವೈನಿ ನೀವೇನ್ ಮಾಡ್ಲಿಕತ್ತೀರಿ? ನೀವು ಆ ಹೂ ಅಂದದಕ್ಕ ಅಕ್ಷರ ಹಾಕಿ ಹೇಳಿಕತ್ತೀರಿ. ಇಲ್ಲಾದ್ರೆ ನೀವು ಒಂದ್ ಶಬ್ದದ ಮಾತು ಎಲ್ಲಾರು ಅರ್ಥ ಆಗ್ಬೇಕಲ್ಲಪ್ಪ. ವೈನಿ ಹೇಳಿ ಕೇಳಿ ಸರ್. ವೈನಿ ವೈನಿ ಹ್ಯಾಂಗ್ ಆಗ್ತದ ಹೇಳ್ರಿ. ವೈನಿ ವೈನಿ ಮುಂದ ವೈನಿ ವೈನಿ ಟಿವಿ ಆನ್ ಮಾಡಿದ್ಯಾರು? ನಾನು ಅದನ್ನ ಕೇಳಿಕತ್ತೇನೆ. ಟಿವಿ ಆನ್ ಮಾಡಿದ್ಯಾರು? ದಾದಾ ದಾದಾ ಅದಕ್ಕ ವಾಲ್ಯೂಮ್ ಇಷ್ಟು ಹೈ ಅದ. ಅಲ್ಲ ಮುಖೇಶ್ ಕೌಜಿ, ನಿಮ್ ದಾದಾಗ ಒಂದ್ ಕಿವ್ಯಾಗ ರಘು ದೀಕ್ಷಿತ್ತು, ಇನ್ನೊಂದ್ ಕಿವ್ಯಾಗ
ಬರ್ದಿಲ್ಲ. ದಾದಾ 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 ಮುಖೇಶ್ ಯಾವಾಗ ಬಂದ್ ಕೂಡ ಕರಿಬೇಕು ಬೇಡ? ಕರೀರಿ. 2 ಕಿವಿ ನಡುವ ನಟ್ಟನ ಡ್ಯಾಮ್ ಅದ. 1 ಅಕ್ಷರ ಆ ಕಡೆ ಈ ಕಡೆ ಹರಿದಿಲ್ಲ. ಆದ್ರೆ ನೋಡ್ಕೊಂಡು ಬಂದಾರಲ್ಲ ಎಲ್ಲ ಕೇಳಿದ್ರೆ ಇದಾಕೆ ಕಿಸಿ ಕಿಸಿ ನಗ್ಲಿಕತ್ತೀರಿ? ಗಸಗಸಿ ಪಾಯಸ ತಿನ್ನಂಗಿಲ್ಲ, ಶುಗರ್ ಅಲ್ಲ ದಾದಾ. ಅದ ಗಸಗಸಿ ಪಾಯಸ ಅಲ್ಲ, ಅದ ಯಾಕೆ ನಕ್ಕಿ? ನೋಡ್ರಿ ಹೋಗಿ, ಏನು ಕಾರಣ ಇಲ್ಲ ನಾವು ನಿಮ್ ದಾದಾನ. ಇಂಥವ್ರ ಜೊತೆ ನಾವ್ ಬಾಳೆ ನಡೆಸ್ಬೇಕು. ವೈನಿ ದಾದಾ ಗಾಬಾ ವೈನಿ ದಾದಾಗ ಏನು ಅನ್ಬೇಡ್ರಿ. ಯಾಕೆ ಅನ್ಬಾರ್ದು ಅಂತೀನಿ. ಅಂತೀನಿ ನಾನು. ನಿಮ್ ದಾದಾ ಇದಾರ ಅಲ್ಲಿಗದ ಅಲ್ಲಿ ಬಿಡು, ನಾನು ಹೇಳ್ತೀವಿ. ನಾ ಹಂಗ ಇದ್ದೇನೆ. ಥ್ಯಾಂಕ್ ಯು ಡಾರ್ಲಿಂಗ್. ದಾದಾ ಅಬೇ ನಾ ಗಾಡಿ ಇದ್ದೀನಿ, ನೀ ಅಬ ಚಾವಿ ಇದೆ, ನೀ ಅಬ ಚಾಲು ಇದ್ದೀನಿ. ನಾ ಚಾಲು ಇದ್ದೇನೆ ಅಂತೀನಿ. ನಾ ಚಾಲು ಇದ್ದೇನೆ ಅಂತೀನಿ. ಇನ್ನೊಂದು ಶಬ್ದ ಮಾತಾಡಿದ್ರು, ಇನ್ನು ಒಂದು ಶಬ್ದ ಮಾತಾಡಿದ್ರು ನೋಡು, ಇನ್ನು ಒಂದು ಶಬ್ದ ರೀ. 1 ಶಬ್ದ ಮಾತಾಡ್ಬೇಡ, 1 ಶಬ್ದ ಮಾತಾಡ್ಬೇಡ ಅಂತ ಯಾಕ್ರಿ ಹೇಳ್ತೀರಿ ಅವಂಗ? 2ನೇ ಶಬ್ದ ಮಾತಾಡ್ಲಿಕ್ಕೆ ಬರುದಿಲ್ಲ ಅವಂಗ. ನೀ ನೆಂಟೋಡು ಮಾತಾಡ, ಸುಮ್ಮನೆ ಕೊಡು. ಸ್ಯಾಂಪಲ್ ಬರೋ ಹೊತ್ತ 6:30 ಆದ, ಗಂಟೆ ಯಾಕೆ ಹೊಡೆದಿಲ್ಲ ಇದು? ಹೊಡೆದ ಗಂಟಿ ಹೊಡೆದು. ಹಾ ಸೆಲ್ ಚೇಂಜ್ ಮಾಡಿಸ್ಬೇಕ ನಮ್ಮ ಬಾಡಿ. ಮತ್ತೆ ಹುಡುಗ ಡೋರ್ ಬೆಲ್ ಆತು. ಡೋರ್ ಬೆಲ್. ಡೋರ್ ಬೆಲ್ ಆತು. ಓಕೆ ಓಕೆ. ಅಯ್ಯ ಹೌದು ಬಂದ್ರಿ, ಬರ್ರಿ. ಚಲೋ ಟೆನ್ಷನ್ ಆಗ್ಲಿಕ್ಕೆ ನನಗ. ಟೈಮ್ ಎಷ್ಟಾತ? 6:45. ಮತ್ತೆ ನೀ ಯಾಕೆ ಸಾಯ್ತಿ? ನನಗೆ ತೆಗೆದು ಯಾಕೆ ಸಾಯ್ತಿ? ಇಂಗ್ಲಿಷ್ ಸಾಯ್ತಿ. ಯಾಕೆ ಲೇಟ್? ಎಷ್ಟು ಲೇಟ್? 2 ಮಿನಿಟ್. 2 ಬಂದಲ್ಲಿ ಹೋಗ್ಬೋದು. ಏ ಅಬ್ಬ ಎರಡು ಟಾಸ್. ವಿಮಲ್ ಎರಡು ಅದ ಟಾಸ್ 2 ಸೆಕೆಂಡ್. ಅಯ್ಯೋ 2 ಮಿನಿಟ್ ಲೇಟ್ ಆಗದ್ರಿ. ಅದನ್ನ ನೀವು ತಿಳಿಸ್ ಹೇಳಕ್ಕೆ 2 ತಾಸು ತಗೋತೀರಿ. ಅದ್ರ ಬಗ್ಗೆ ಸುಮ್ ಕೊಡು ಅಂತ ಹೇಳ್ತಾ ಬಾ ಮ್ಯಾಕ್ ಬರ್ತೇವೆ. ನಾ ಸುಮ್ ಕೊಡ್ಬ ತಿಳಿತಾ ನನ್ನ ನಸೀಬ. ಅರೆ ಇದೆಲ್ಲ ಏನು? ಲೇಟ್ ಆಗ್ಯದ ಗಂಟು ಬಿದ್ದೀರಿ ಯಾಕ? ಕಾಂತಿ ಆಗ್ತದ ನಮಗ. ಈ ಮನೆ ಕೂಸ್ ನೀವು. ಅಬ್ಬ ಇವ ನಮ್ಮ ಮನಿ ಕೂಸಲ್ಲ. ಇವ ನಮ್ಮ ಮನಿ ಕೂಸ್. ಇವ ನಮ್ಮ ಮನಿ ಜ್ಯೂಸ್. ಇವ ನಮ್ಮ ಅಣ್ಣಮ್ಮ. ಅದಕ್ಕೆ ನಮ್ಗೆ ಕಾಳಜಿ ಆಗ್ತದೆ. ಆದ್ರೆ ಈಗ ನಾವು ದೊಡ್ಡವಾಗಿಲ್ಲ. ಅದಕ್ಕೆ ನೀನು ಪುಂಗಿ ಊದಿಸ್ಬೇಕಲ್ಲ. ಲುಂಗಿ ಊದಿಸ್ಬೇಕು. ಡಾನ್ಸ್ ಮಾಡ್ತಾರೆ, ಲಗ್ನ ಮಾಡಿಸ್ಬಿಡ್ತಾರೆ. ಏನ್ ನಾಚ್ತಾ ನೋಡು ತಿಳಿಸೋಣ. ನೀ ತಿಳಿಸಿ ಹೇಳೋ ನಾಚ್ತಾನ ಮದುವೆ ಅಂತ. ಹೋಗಿ ನೀ ದಾದಾ ಹೊಡಿತಿ. ಇವತ್ತು ದೀಪಾವಳಿ ಯಾಕ? ಈಕೆ ಆರತಿ ಮಾಡಿರ್ತಾವ. ನೀವು ಗೊಬ್ಬರಿ ಬನ್ನಿ, ಮಂದಿ ತಿಳ್ಕೊತಾರ. ಮಂದಿ ಏನ ತಿಳ್ಕೊಳ್ಳಿ ಬಿಡ್ರಿ. ನಮ್ಮನ್ನ ವಿಚಾರ ಮಾಡೋಣಂತ. ಮಂದಿ ಏನ್ರ ತಿಳ್ಕೊಳ್ಳಿ, ನಮ್ಮಲ್ಲಿ ವಿಚಾರ ಮಾಡ್ಬೇಕು. ನನ್ನ ಬಾಳ ಮಜಾ ಸೋಮವಾರ 7 ಹೊಡೆದು ಗಂಟೆ ಹೊಡಿದಂತಲ್ಲಿದ್ದು ಹೊಡೆದೊಂದು ಗಂಟೆ. ಓಕೆ ನಯನಣ್ಣ, ಸಂಜೆ 7 ಆದ್ರೆ ನಿಮ್ಗೆ ಏನೇನು ಕಾಣುವುದಿಲ್ಲ ಅಂಬೋದು ಗೊತ್ತದಲ್ಲ ಇಲ್ಲ ನಿಮಗ? ಹೌದ್ರಿ ವೈನಿ, ಸಣ್ಣವಿದ್ದಾಗಿನಿಂದ ಹಿಂಗಾದ. ಈಗ ದೊಡ್ಡವರಾಗಿರಪ್ಪ. ಆದ್ರೂ ಮನೆಯಾಗಿದ್ದಾಗ ಸಣ್ಣವ್ರ ಹಂಗ ಎಡಕೊತ್ತ ಬೀಳ್ಕೊತ್ತ ಚಲೋ
ಅಪ್ಪು ಇಲ್ಲಿ ಲಂಬು ಆಗಿ ಅಬು ಬೊಂಬು ಆಗಿ ಅಬು ಚಂಬು ಆಗಿ ಅಬು ದೊಡ್ಡವಾಗಿ. ನೀವು ದಿನ ಬೆಳಗ್ಗೆ ಆಫೀಸಿಗೆ ಹೋಗ್ತೀವಿ, ಇಡೀ ದಿನ ಆಫೀಸ್ನಾಗ ಇರ್ತೀವಿ, ಸಂಜೆ 6:30 ಅಂದ್ರೆ ಮನೆಗೆ ಬರ್ತೀವಿ. ಮತ್ತೆ ಮರನೇ ದಿನ ಬೆಳಗ್ಗೆ 7 ತನಕ ಮನೆ ಬಿಟ್ಟು ಎಲ್ಲೆಲ್ಲೂ ಹೋಗುದಿಲ್ಲ. ಹಂಗ ಮನ್ಯಾಗಿದ್ದಾಗ ಅದು ನೀವು ಕರೆಕ್ಟ್ ಆಗಿ ನಡೆದಾಡೋದನ್ನ ಯಾಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿಲ್ಲ ಅಂತ ಕೇಳ್ತೇನೆ ನಾನು. ನಾನು ನಿನ್ ಪುಂಗಿ ಉಚ್ಚಿದ್ರೆ ಏನ್ ಮಾಡ್ತೀವಿ? ಅಬ್ಬಾ ಲಗ್ನಾದ್ರಿ ಏನ್ ಮಾಡ್ತೀಯ? ಪ್ರಾಕ್ಟೀಸ್ ಮಾಡ್ಕೊ. ಅಲ್ಲ ಅದಕ್ಕೆ ನಾ ಏನಂತೀನಿ, ಇವ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗ? ಅಲ್ಲ ಏನ್ ಹೇಳಿದ್ದೆ ಒದರಾಡ್ಬೇಡ್ರಿ ಇವ್ರಿಗೆ ನೆನಪು ಮಾಡಿ ಕೊಡುದ್ರಾಗ ನಾವೆಲ್ಲ ಮರ್ತು ಹೋಗ್ತೀವಿ ನೋಡು. ಆತಾತು ನಡಿಯಿಲ್ಲ ನೀನು ಎಲ್ಲಿಗೆ? ಆಫೀಸಿಗೆ ಹೋಗುದಿಲ್ಲ, ಟೈಮ್ ಆತು. ಅಬ್ಬಾ ಇವತ್ತು ಸ್ಯಾಟರ್ಡೇ, ನಮ್ಗೆ ಎಲ್ಲೇದು ಇವತ್ತು ಆಫೀಸ್? ಅಯ್ಯೋ ದೇವ್ರ, ನಾನು ಮರ್ತು ಬಿಟ್ಟಿನಿ ನೋಡು. ನೋಡು ನೀ ಮರಿತೀರಿ ಮತ್ತು ನನಗೆ ಮರಿತೀರಿ ಅಂತ. ಹೌದಲ್ಲ? ಹಂಗಾರೆ ಹೇಳಿ ನಾವ್ಯಾರು ಅಂತ ಹೇಳಿ. ನಾನು ನಾರಾಯಣ ರಾವ್. ಎಸ್. ಈಕೆ ಸುನೇತ್ರ. ನೀನು ಲಕ್ಷ್ಮಿ. ಕರೆಕ್ಟ್. ನಾನು ಸುನೇತ್ರನ ಅಣ್ಣ, ನಿನ್ನ ಮಗ. ಕರೆಕ್ಟ್. ಮರೆತ್ರು, ಎಲ್ಲಾ ಮರೆತ್ರು. ಹಿಂಗ ರಿಪೇರಿ ಆಗುದಿಲ್ಲ, ನಟ್ಟು ಬೋಲ್ತು. ಇವ್ರ ಅಪ್ಪ ಹೇಳ್ಕೊಟ್ಟಾನೇನೋ ರಾತ್ರಿ ಬಾಬಲ್ ಹಾಕೋಬೇಕಂತ. ನಾನು ತುಳಸಿ ನೀರಾಗಿ ಬರ್ತೇನೆ, ನೀನು ತಿನ್ಲಿಕ್ಕೆ ನಮ್ಮ ವಿನಂತಿ, ಮಾನ್ಯ ಸರ್ ಬಂದಿದ್ದಾರೆ, 2 ನಿಮಿಷ ಮಾತಾಡ್ತಾರೆ. ಅಷ್ಟು ಸರ್ ಒಂದು 15 ನಿಮಿಷ ಸೀನ್ ನೋಡ್ತೇನೆ ಅಂದ್ರೆ ನಾಟಕ ಸರ್. ಒಂದು 15-20 ಆಗಲಿ ಸರ್. ಅಷ್ಟ ಬಂದು ಮಾತಾಡ್ಬಿಟ್ಟು ಹೊರಡ್ತೀನಿ, ಅಲ್ಲಿ ಕೂತಿರ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಒಳ್ಳೆಯದಾಗಲಿ. ನಾನೇನು ಭಾಷಣ ಮಾಡಲ್ಲ. ಕಲಾವಿದರು, ರಂಗಭೂಮಿ ಕಲಾವಿದರು ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ಶುಭ ಕೋರಕ್ಕೆ ಅಷ್ಟೇ ಬಂದಿರುವಂಥದ್ದು. ರಂಗಭೂಮಿ ಅನ್ನೋದು ಕಾಣೆಯಾಗುವಂಥ ಲಿಸ್ಟಲ್ಲಿ ಇರುವಂಥ ಒಂದು ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಬೆಂಗಳೂರಲ್ಲಿ ಇರುವಂಥ 4-5 ರಂಗಭೂಮಿ ಆರ್ಟಿಸ್ಟ್ಗಳಿಗೆ ಬೇಕಾದಂಥ ರಂಗಮಂದಿರಗಳಿರುವಂಥದ್ದು. ಇಲ್ಲಿ ಉಮಾಶ್ರೀ ಅವರು ಇದ್ದಾರೆ. ಆ ಕಾಲಕ್ಕೂ ಈ ಕಾಲಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಉಮಾಶ್ರೀ ಅವರೆಲ್ಲ ಈ ರಂಗಭೂಮಿ, ಸಿನಿಮಾ ಇವೆಲ್ಲ ಬಂದಾಗ ಅವರೇ ಮೇಕಪ್ ಮಾಡ್ಕೋಬೇಕಾಯ್ತು, ಅವರೇ ಹಾಡು ಹೇಳಬೇಕಾಯ್ತು, ಅವರೇ ನಟನೆ ಮಾಡಬೇಕಾಯ್ತು. ಫೈಟಿಂಗ್ ಸೀನ್ ಇದ್ರೆ ಡೈರೆಕ್ಟ್ರೇ ಎಲ್ಲ ಹೇಳ್ಕೊಡ್ಬೇಕಾಯ್ತು. ಇದೆಲ್ಲದಕ್ಕೂ ಹೊಸ ಆವಿಷ್ಕಾರಗಳು ಬಂದ್ಬಿಟ್ಟಿದೆ. ಇನ್ನೊಂದು ಮನುಷ್ಯನ ಹೀರೋನ ಫೋಟೋ ಇದ್ರೆ ಸಾಕು, ಇಡೀ ಸಿನಿಮಾ ತೆಗೆಯುವಂಥ ಒಂದು ಕಾಲನೂ ಕೂಡ ಇಲ್ಲಿ ಬಂದ್ಬಿಟ್ಟಿದೆ. ಅಂಥದ್ರಲ್ಲಿ ಈ ರಂಗಭೂಮಿಯನ್ನು ಉಳಿಸ್ಬೇಕು, ರಂಗಭೂಮಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಕಲಾವಿದರು ಈ ಒಂದು ರಂಗಭೂಮಿಯ ಸ್ಟೇಜನ್ನು ಉಪಯೋಗ ಮಾಡಿಕೊಂಡು ತಮ್ಮ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಕೋರ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ದಿನದಾಗ ನೀಟ್ ಕಾಣ್ತದ ನನಗೆ, ಆದ್ರೆ ನಾನು ನೀಟ್ ಕಾಣ್ಬೇಕಲ್ಲ. ತುಳಸಿ ನೀರು ಹಾಕಿದಿ? ಹೋಗು, ನಿನಗೆ ನಾಷ್ಟ ಮಾಡಿರ್ತೀನಿ, ತಿನ್ನಿ. ಅವಕಾಶ ಹೋಗ.
ಅಲ್ಲ ಒಂದು ಹುಡುಗಿ ಸಂಬಂಧ ಅಂತ ವೈನಿ ರಾತ್ರಿ ನನ್ನ ಕಣ್ಣು ಕಾಣಂಗಿಲ್ಲ ಅಂತ ಹೇಳಿ ಅದು ದುರುಪಯೋಗ ತಗೊಂಡು ನಾನು ಸುಳ್ಳು ಹೇಳಿದ ಭಾವನೆಗಳ ಜೊತೆ ಆಟ ಆಡ್ತಾನೆ ಒಂದು ಗಂಟೆ ನೀ ಸುಮ್ಮನೆ ವೈನಿ ನಾನು ಹೇಳ್ತೀನಿ ಕೇಳಿ ಈಗ ಸುಮ್ಮನೆ ನಾ ಹೇಳಿದ್ದೇನೆ ರಾತ್ರಿ ಅವ್ನು ಕಣ್ಣು ಕಾಣಿಸಲ್ಲ ಅಂತ ಹೇಳಿ ಅದು ದುರುಪಯೋಗ ತಗೊಂಡು ಅವನ ಭಾವನೆಗಳ ಜೊತೆ ಆಟ ಆಡ್ತಾನೆ ಅವ ಅದನ್ನ ಹೇಳಿದ್ದ ನಾ ಕ್ಲಿಯರ್ ಆಗಿ ಹೇಳಿದೆ ಅಪ್ಪ ಯಾರು ನೀವು ಬಾಯಿ ಬಂದ್ ಮಾಡ್ರಿ ನಾನು ಕಿಟಕಿ ಬಂದ್ ಮಾಡ್ತೇನೆ ಯಾವಾಗ ನೋಡಿ ನಯನಣ್ಣ ಅಕ್ಕಿ ಖರೇಗೂ ಸುಂದರಿ ಇದ್ದಾಳ್ರಿ ಯೌವನದ ಸಿರಿ ಇಲ್ಲ ನಾ ಹೇಳಿದ್ನ ನಾ ಮುದುಕಿದ್ದಾಳ ಇದನ್ನ ನೀ ನೋಡಿದ್ದೆ ಮತ್ ಹೋಗ್ ನೋಡ್ರಿ ಯಾಕೆ ನಿಂತೀರಿ ನೀವು ಯಾಕೋ ಯಾಕೆ ಅದ ಯಾಕೆ ಅರ್ಜೆಂಟ್ ಮಾಡಬೇಡ್ರಿ ನಾವು ಮ್ಯಾಲಿನ ಮೇಲೆ ಕಿಟಕಿ ಹತ್ರ ಹೋಗಿ ನೋಡಿದ್ರ ನಾವು ಅಕ್ಕಿನ ಮೇಲೆ ತಲೆ ಇಟ್ಟೇವಿ ಅಂತ ಕೂದ ಇಟ್ಟೀವಿ ಅಂತ ಗಡಿಯಾರ ಇಟ್ಟೀವಿ ಅಂತ ನಾವು ಅಕ್ಕಿನ ಮೇಲೆ ವಾಚ್ ಇಟ್ಟೀವಿ ಅಂತ ಗೊತ್ತಾಗ್ತದ ನಾವು ಹಗಲೆಲ್ಲ ಕಿಟಕಿ ಕಡೆ ಹೋಗ್ಬಾರ್ದು ಗೊತ್ತಾಗ್ತದೆ ನಾವು ಅಕ್ಕನಿಗೆ ವಾಚ್ ಇದ್ದೇವೆ ನಯನಣ್ಣ ಮುಖೇಶ್ ಹೋಗಿ ಹೇಳೋದು ಖರೆ ಅದ ನೀವು ಇನ್ನೂ 3 ಮಿನಿಟ್ ಬಿಟ್ಟ ಹೋಗ್ಬೇಕು ಕಿಟಕಿ ಕಡೆ ಓಕೆ ನೀವು ಕೆಲಸ ಮಾಡು 3 ಮಿನಿಟ್ ಬಿಟ್ಟು ಹೋಗ್ಲಿ ಓಕೆ ಪೂಜಾಯ ರಾಘವೇಂದ್ರ ಇಲ್ಲ ಈಗ ಮಾಡ್ಬೇಕು ಎಷ್ಟು ಸರಿ ಮಾಡ್ತೀರಿ ಹಾಗೆ ಸ್ನಾನ ನಾಷ್ಟ ಮಾಡಿ ನೀರು ಹೇಳಿ ಬಂದೆ ಹೌದು ಹಾಗೆ ನನ್ನ ಸ್ನಾನ ಮತ್ತೆ ನಂಗೆ ಏನು ತಿನ್ಲಿಕ್ಕೆ ಕೂಡ ನಾಷ್ಟ ಸೂರ್ಯ ನಮಸ್ಕಾರ ಮಾಡ್ಬಿಡ್ತೀನಿ ಏನ್ ಮಾಡ್ಲಿಕ್ಕೆ ಕಾಫಿ ಕುಡಿದಿದ್ದೆ ಮುಗೀತು ಮುಗಿತಾ ಕಪ್ ಕೊಡು ತೊಳೆದಿರ್ತೇನೆ ನೀ ಸೂರ್ಯ ನಮಸ್ಕಾರ ಮಾಡ್ಬಾ ನಾ ಕಪ್ ತೊಳ್ದಿರ್ತೇನೆ ನೀವು ಸೂರ್ಯ ನಮಸ್ಕಾರ ಮಾಡ್ರಿ ಕರೆಕ್ಟ್ ನೀ ಕಪ್ ತೊಳೆದು ನಾ ಸೂರ್ಯ ನಮಸ್ಕಾರ ಮಾಡ್ತೀನಿ ಕರೆಕ್ಟ್ 3 ಮಿನಿಟ್ ಆಯ್ತು ಇನ್ ಹೋಗಿ ನೋಡ್ರಿ ಮತ್ತ ಸಹಜ ಹೋದಂಗ ಹೋಗ್ರ ಓಕೆ ನಯನ್ ಆಗದ 3 ಮಿನಿಟ್ ಆಗೈತೆ ಏಕದಮ್ ಸಹಜ ಹೋದಂಗ ಹೋಗಿ ನೋಡ್ರಿ ವೆರಿ ಗುಡ್ ನೋಡಿ ಚೀಟಿ ಹೊಡಿತೀರ ನಿಮ್ಮ ಮನೆಗೆ ಯಾರು ಅಕ್ಕ ಅಮ್ಮ ಆಯಿ ಯಾರಿದ್ದಾರೆ ನಿಮ್ಮ ಮನೆ ಮಾವ ವೆರಿ ಗುಡ್ ಕಾಂಗ್ರ್ಯಾಚುಲೇಷನ್ಸ್ ಮುದುಕಂದಷ್ಟು ವರ್ಷದ ವೈನಿ ಇರ್ಲಿ ಬಾಯ್ ವೆರಿ ಗುಡ್ ಕಾಂಗ್ರ್ಯಾಚುಲೇಷನ್ಸ್ ಅದೇ ನನ್ನ ಸುಮ್ಮನೆ ಮುದುಕಿದ್ದ ಹಾಕಿರ್ತಾರೆ ಏನಾಯ್ತು ಅದೇನೋ ಅದು ಗಂಡ ಗಂಡಸರು ಭಾರಿ ಮಜಾ ಬರ್ತೀವಿ ಮೊದಲ ಗಂಡು ಹೆಣ್ಣು ಆಡ್ಕಾಡ್ತಿದ್ರೇನಪ್ಪ ಈಗ ಅದೇನೋ ನೀವು ಗಂಡು ಸೇರ್ಕೊಂಡ ನಿಮ್ಮ ನಾಚಿ ಬರೋಲ್ಲ ನಿಮ್ಗೆ ನೀನು ಬಾ ಬೇಕಾದ್ರೆ ಒಂದು ಮಜಾ ಬಂದ್ರು ಮತ್ತೆ ಬರ್ತೀನಿ ಒಂದ ಗುಂಡೆ ಹೊಟ್ಟಿರು ಹೊಲಸಾಟ ಮಾಡ್ಬೇಡ್ರಿ ಹೊಲಸ ನನ್ನ ಮಕ್ಳ ಅಪ್ಪದ ನನ್ನ ಮಕ್ಳ ಕೂಡಿ ಮನಿ ನಾಚಿಕೆ ನನ್ನ ಮಕ್ಳ ಬೈಗ ಯಾರು ಮುಟ್ಟಾಡು ಯಾರು ಹಚ್ಚಿಗೆಟ್ಟವ್ರು ಯಾರು ಹೊಲಿಸು ಈ ಕಿಟಕಿ ಅಂತ ನಿಂತ್ಕೊಂಡು ಏನ್ ಮಾಡ್ಲಿಕ್ಕೆ ಸೂರ್ಯ ನಮಸ್ಕಾರ ಮಾಡೋದ್ರಿ ಹೌದು ಓಂ ಹರ್ಷಾಯ ಓಂ ಅಪದಾಯ ನಮಸ್ಕಾರ ಮಂತ್ರ ಸಾರಿ ಸೂರ್ಯದೇವ ಓಂ ಭಾಸ್ಕರಾಯ ಓಂ ಮಿತ್ರಾಯ ಓಂ ಸೂರ್ಯಾಯ ಎಲ್ಲ ಆ ಮುಟ್ಟಾಡ್ರಿಂದ ಆಗಿದ್ದು ಯಾವ ಮುಟ್ಟಾಡ್ರು ಅದನ್ನ ಆ ಕಿಟಕಿ ಹತ್ರ ನಿಂತ್ಕೊಂಡು ನಾನು ನೋಡಿ ಸೀಟಿ ಹೊಡಿತಾರಲ್ಲ ಅದನ್ನ ಏನು ನಿಮ್ಮನ್ ಕಣ್ ಶೀಟಿ ಹೊಡೆದ್ರು ಯಾರು ಅದನ್ನ ಅವರ ಕಿಟಕಿ ಹತ್ರ ನಾನು ನೋಡಿ ಸೀಟಿ ನಿಮ್ಮನ್ ನೋಡಿ ಸೀಟಿ ಹೊಡೆದಿಲ್ಲ ನನ್ ನೋಡಿ ಸೀಟಿ ಹೊಡೆದ್ರು ಇಲ್ಲ ನನ್ನ
ತುಳಕ್ಲಿಕ್ಕೆ ಎಲ್ಲಿ ಹೋಗ್ಲಿಕ್ಕೆ ರೂಮಿಗೆ ಅಂತ ಅನಿಸ್ತದೆ. ಅಲ್ಲ ಈ ಹೂವು ಮಲ್ಲಿಗೆ ಅಂದ್ರೆ ಕೆಲಸದವರಿಗೆ ಒಂದು ಚೂರು ಸರಿಗೆ ಕೊಟ್ಬಿಟ್ರೆ ಮುಗಿದೋದು ಏನಾಗುತ್ತೆ ಅಲ್ಲೇ ಓಡಾಡ್ತಾರೆ. ಅಲ್ಲ ಇನ್ನೂ ಪಗಾರ ಎಷ್ಟು ಫಿಕ್ಸ್ ಆಗಿಲ್ಲ, ರೊಕ್ಕ ಬರೋದು ಎಷ್ಟು ಅಂತ ಮಾತುಕತೆ ಇರೋದಿಲ್ಲ. ಆದ್ರೆ ಹೂವು ಅಡಿಗೆ ಮನೆಗೆ ಹೋಗ್ತಾಳ, ಒಂದ್ ನಿಮಿಷ ಕರಿತಾರೆ, ಏ ಹೂವು ಹೂವು ಏನಾರ ಸ್ವಲ್ಪ ಕಾಣ್ತಿದ್ರು ಆ ಶೀಟಿ ಹೊಡೆಯೋ ಮುಟ್ಟಾಡನ್ನ ನೋಡೇ ಬಿಡ್ತಿದ್ದೆ ಒಂದ್ ಕೈ. ಶೀಟಿ ಹೊಡೆದಿ ಶೀಟಿ ಇದಲ್ಲ ಹೊಡಿಸಿ ಅರೇ ದಾದ ಅವ ಶೀಟಿ ಹೊಡೆದಕ್ಕೆ ಬೆಲ್ಲ ಮಾಡಿ ನಿಂತಾಡು. ಹೊಡಿಸಿ ಹೊಡಿಸಿ ಸಿಗಿ ಹೊಡೆದ್ರಾಕಿ ತಿರುಗ್ತಾಳ ತಿರುಗಿ ಹೊಡೆದಾಗ ಹೊಡಿಸಿ ದಾದ ಮತ್ ಕೇಳ್ಬೇಡ, ಶೀಟಿ ಹೊಡಿಬೇಡ, ಸುಮ್ಮನೆ ಹೊಡಿಸಿ ವೆರಿ ಗುಡ್ ವೆರಿ ಗುಡ್. ನನ್ಗೆ ಏನು ಕಾಣಂಗಿಲ್ಲ ಅಂತ ಬಚಾವಾಗಿರ್ ನೀವು. ನನಗ್ ಕಾಣೋವಾಗ ನನ್ ಕಣ್ಣಿಗೆ ಬೀಳ್ರಿ, ನೋಡೇ ಬಿಡ್ತೀನಿ ನಿಮ್ಮನ್ನೊಂದ್ ಕೈ. ಅರೆ ಕಿಟಕಿ ಬಂದ್ ಮಾಡ್ಕೊಂಡು ಹೋದ್ರಕ್ಕೆ ನಾ ಹೇಳಿದೆ ನಾ ಹೇಳಿದೆ ನೀ ಶಿಸ್ತಿ ಹೊಡೆದಿ ಆಕಿ ತಿರುಗಿ ನಿಂತರು ಒಪ್ಪಿದಂಗ ಮಾಡಿ ಮಾಡಿ ಇಂಥಾರ ಅಡಿಗೆ ಮಾಡ್ರಿ ಇಬ್ರು ಅಂದ್ರೆ ಆಗ್ಬೇಕಾಗಿದ್ನಲ್ಲ ನಾ ಮುರಿದು ಬಿಡ್ತದ. ಏನಿದ್ರು ಪೇಟಿ ವೆರಿ ಗುಡ್. ಇದು ಪೇಟಿ ಇದ ಪೇಟಿ. ಏ ಸೌಂಡ ನೀ ಆಕ್ಷನ್ ಮಾಡು, ನೀ ಯಾ ಆಕ್ಷನ್ ಮಾಡ್ತೀಯ मेरे सामने वाले खिड़की में एक चपाती का टुकड़ा, मेरे सामने वाले खिड़की में एक डबल ऑमलेट, मेरे सामने वाले खिड़की में एक मसाला, मेरे सामने वाले खिड़की में एक चांद का टुकड़ा दिखता है। अफसोस है कि वो हमसे उल्लू घर की खिड़सा है, अफसोस है कि वो हमसे बउआ पीने बैठा है, अफसोस है कि वो हमसे इल करता है, अफसोस है कि वो हमसे ज्वाला गोली गिरता है, अफसोस है कि वो हमसे हनी 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 गड़ता है, अफसोस है कि वो हमसे बड़ी न्याले गिरता है, अफसोस है कि वो हमसे पेटी लेके जाता है. ಹುಡುಗರಿಗೆಲ್ಲ ಕರ್ಕೊಂಡು ಬಂದಿಯಲ್ಲ, ಏನ್ ಮಾತಾಡ್ತೀರಿ ಅಪ್ಪ? ಈ ಅಜ್ಜಂದ್ರಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು, ಓಡಾಡ್ಬೇಕು, ಅಲ್ಲಿ ಪಾರ್ಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಆಸೆ ಇರ್ತದಲ್ಲ. ಅಪ್ಪ ಅಪ್ಪ ತಿಂಗಳು ಹೋದ್ಲಾಕಿ ಏನಂದ್ರಿ? ಅಪ್ಪ ಕಡ್ದಾಡಿತನ ಯೂತಾಗ ಪರಲೋಕಕ್ಕೆ ಕಳಿಸ್ತಾರ ನನ್. ಸಾರಿ 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 ಅವಾಗ ಕಡೆ ಇರತ್ತೆ. मेरे सामने वाले खिड़की में एक चिकनी चमेली धरती है, ओ हो 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 आ हा 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 ओ हो हो ಡಾನ್ಸ್ ಏ ಇಲ್ಲ ಇಲ್ಲ ಅಲ್ಲ ಏನ್ ಇಲ್ಲಿಲ್ಲ, ನಾ ಮರುಗುಳಿ ಇರ್ಬೋದು, ಅದ್ರ ಸ್ಪಷ್ಟ ಕಾಣಿಸ್ತದೆ ನನಗೆ. ಇಲ್ರಿ, ಇದು ಅಡ್ಗೆ ಮಾಡಕ್ಕೆಲ್ಲ ತೆಗಿಲಿಕ್ಕೆ ಬಂದ. ಅಯ್ಯಯ್ಯಯ್ಯಯ್ಯ ನೋಡು, ನಾ ಮರುಗುಳಿ ಇರ್ಬೋದು, ಅದು ನನಗೆಲ್ಲ ಸ್ಪಷ್ಟ ಕೇಳಿಸ್ತದ. ಅವ ಅಲ್ಲಿ ಹಾಡು ಹಾಡ್ಲಿಕ್ಕತ್ತ, ನಾನು ಇಲ್ಲಿ ಕುಣಿಲಿಕ್ಕತ್ತಿದೆ. ಹೇಳಿಕತ್ತೀನಿ. ನಿಮ್ಮ ಊರ್ನ ಕೇಳ ಏನಾದ್ರು ಅಂತ ಹೇಳಿ. ಅಪ್ಪರ ಏನಂತ ಗೊತ್ತೇನ್ರಿ? ಮುಂಜಾನೆ ಅರ್ಲಿ ಮಾಡಾಕಿದ್ದೀನ್ರಿ, ಅವ್ನು ತೆಗ್ಯಾಕಂತ ಬಂದೆ ನೋಡ್ರಿ. ಆ ಎದ್ರ ಮನೆ ಹುಡುಗ ಹಾಡಕತ್ತ, ಅದಕ್ಕೆ ಒಂದೆರಡು ಹೆಜ್ಜೆ ಹಾಕಿದೆ ನೋಡ್ರಿ ಅಪ್ಪರ. ಇರ್ಲಿ ಇರ್ಲಿ. ಏ ಬೂಬು, ನಾಳೆ ಮುಂಜಾನೆ ಲಘು ಬಾ ಬಾಂಡಿ ಬಗ್ಗೆ ಹೇಳಕ್ಕ. ನೋಡ್ರಿ ಅವ್ರು ಹೋಗ್ಲಿ ಬಿಡಿ ಕೆಲಸದಾಗಿ. ಅವಾಗ ಇಲ್ಲಿ ಏನು ಹೇಳೋದು ಬೇಡಮ್ಮ. ಏನಿಬ್ರು ಆಟ ಆಡ್ತೀರ ನೋಡು. ಆಕೆ ನಿಮ್ಮವ್ವ ನನ್ನ ಹೆಂಡತಿ ಅಂತ ನನಗೆ ಗೊತ್ತದ, ಮತ್ತ ಆ ಕಿಡಿಕ್ಯಾಗ ಹಾಡ್ತಾನಲ್ಲ ಅವ ನನ್ನ ಸೌತಿ ಅಂತೂ ಗೊತ್ತದ ನನಗ. ಅಬ್ಬ, ನೀನ್ ನೋಡ್ ಹಾಡ್ ಹಾಡ್ತಾನವ, ನಿಮ್ಗೇನು ಅನ್ಸಂಗಿಲ್ಲ? ಮಸ್ತ
ಸುನೇತ್ರ, ಅವ ನನ್ನ ಮಗನ ವಯಸ್ಸಿನ ಹುಡುಗಿದ್ದಾನೆ. ಅವ ನೀವು ಎಷ್ಟು ಚಂದ ಕಾಣಿಸ್ತೀರಿ ಅಂದ್ರೆ ನಾ ಯಾಕೆ ಏನ್ ಅನ್ಕೋಬೇಕ? ಹಾ, ಓಹೋ, ಹಿಂಗದ ಇದು ಗುರ್ತ ಸಿಕ್ಕಿದ್ದಿಲ್ಲ ಅಂದ್ರೆ ನಾ ಹಿಡ್ದಿದ್ದಿಲ್ಲ. ಹಾಡ ನಿಮ್ಮ ಅವ್ವಾರು ಕುಡಿತಾರೆ ಆದ್ರ ನಮ್ಮ ಅವ್ವಾರ ಮ್ಯಾಲ ದೇವ್ರ ತುಂಗರಿ ಏನು ಕುಡ್ಕೋತ ಮ್ಯಾಲ ಮತ್ತ ಇವ್ರು ಯಾರು? ಓ, ಹೆಂಡತಿ. ಏ ಇನ್ನೊಬ್ಬರ ಹೆಂಡತಿ ಕೂಡ ಹಾಡ ಹಾಡಬೇಡ ತಿಳ್ಕೋ. ಅಂದ್ರ ಅತಿ ಲಗ್ನ ಆಗ್ಯದ. ಅಕ್ಕಿ ಒಬ್ಬಕ್ಕೆ ಮಗಳಿದ್ದಾಳ, ಮಗಳ. ಅಯ್ಯೋ ಗುರುವಿದೆಯೇ, ಏನಾತ ಹೇಳ್ರಿ ಅಕ್ಕ. ಇನ್ನೊಬ್ಬರ ಹೆಂಡತಿ ನೋಡಿ ಹಾಡ ಹಾಡ ಹೇಳ್ರಿ. ಅವಾಗ ಲೈಕ್ ಆದ್ರ ಹಂಗ ಅವ. ಇನ್ನೊಬ್ಬರ ಹೆಂಡತಿ ಲೈಕ್ ಆಗ್ತಾಳ ಅವಂಗ. ಭಾಳ ಪ್ರೀತಿ ಮಾಡ್ತಾನ ಆಗಿಲ್ಲ. ಅವನ ವಯಸ್ಸೇನು, ಈಕಿ ವಯಸ್ಸೇನು? ಅಲ್ರಿ, ವಯಸ್ಸಿಗೆ ಬಂದಾಗ ಕತ್ತಿನೂ ಮಸ್ತ್ ಕಾಣಿಸ್ತದೆ. ಏನ ಯಾರಿಗೆ ಕತ್ತಂತೀವ? ಹೊರಬ ನೀನು, ನೋಡ್ತೀನಿ ಬಾಯಿ ನಿನ್ನ. ನಮಸ್ಕಾರ. ಏನ್ ನಮಸ್ಕಾರ? ಕತ್ತಿ ಅನ್ನೋದು ಮತ್ತೆ ನಮಸ್ಕಾರ ಮಾಡೋದು. ಯಾರಿಗೆ ಕತ್ತಿ ಅಂತೀವಿ ನೀನು? ನಿಮ್ಮಪ್ಪ ಕತ್ತಿ, ನೀ ಕತ್ತಿ. ಇವರ ನಮ್ ಹೆಂಡತಿ. ಕೇಳ್ರಿ, ನಮ್ಮ ಮನೆ ಕೆಲ್ಸಕ್ಕೂ ಬರ್ತಾರೆ. ನಾ ಯಾಕೆ ಬರ್ಲಿ ನಿಮ್ಮನೆಗೆ? ಬೇಕಾದ್ರೆ ನೀನ್ ಹೆಂಡತಿ ಕಳ್ಸ ನಮ್ಮನೆಗೆ ಮಾಡ್ಲಿಕ್ಕ. ಓಕೆ ಓಕೆ. ಯಾರ ಕೆಲಸ ಕರೀತೀಯ ಡೌಲಿ? ನಮ್ಮಿಬ್ಬರು ನಡು ಮಾತಾಡಿ ನೀ ಯಾರ ಬೋಕಾಣಿ? ನನಗೆ ಬೋಕಾಣಿ ಅಂತ ಬರೋಬ್ಬರಿ ಅಂತ. ಏನ್ ಬರೋಬ್ಬರಿ? ಯಾರಿಗೆ ಬೋಕಾಣಿ ಅಂತೀಯ? ಊರ್ ಬೋಕಾಣಿ. ಈ ಮನಿ ಯಜಮಾನ್ತಿ ನಾನು, ಇವ್ರ ಹೆಂಡತಿ. ಯಾರು ಹೇಳಿದ್ರು? ನಾನು ಹೆಂಡತಿ ಅಲ್ಲ. ಅಲ್ಲ, ಬ್ರಾಹ್ಮಣರ ಸಾಕ್ಷಿಯಾಗಿ ಮದುವೆ ಆಗೋದ್ರೆ ನಮ್ದು. ಆ ದುರ್ಘಟನೆಯನ್ನು ಮರೆತು ನೋಡಿ ಹೆಂಡತಿ ಕೆಲ್ಸಕ್ಕೆ ಕೆಲಸ ತಪ್ಪಿದ್ದಲ್ಲ. ಆದ್ರೆ ಎದುರಿನ ಮನೆಯವ್ರಿಗೆ ಆಜು ಬಾಜು ಮನೆಯವ್ರ ಜೊತೆ ಕವು ಜಗಳ ಮಾಡಬಾರ್ದು ತಿಳ್ಕೋ. ನಾ ಮಾಡಿಲ್ಲ, ನನ್ನ ಕತ್ತಿ ಅಂತಾನ. ಆಮೇಲೆ ಆ ಭೂಪ ಎದುರಿಗೆ ನಿಮ್ಮ ಮನೆ ಭೂಪ ಇದ್ದಾನ, ನನ್ನ ನೋಡಿ ಹಾಡ್ತಾನೆ. ಯಾರು ನೋಡಿ ಹಾಡಿದ್ರು? ಅದ ಎದುರುಗಡೆ ಮನೆ ಭೂಪ ಗೋಗಲ್ ಭೂಪ ಇದ್ದಲ್ಲ, ಅವ ನನ್ನ ನೋಡಿ ಹಾಡಿದ. ಅಲ್ಲ, ಅವಾಗ ನಿಮ್ ಗಂಡ ಏನು ಹೇಳಿಲ್ಲ ನಮ್ಗೆ? ನೀವಾತಿ ಗಂಡ. ಇನ್ನೊಬ್ಬರ ಹೆಂಡತಿ ನೋಡಿ ಹಾಡು ಹಾಡ್ಬೇಡ ಅಂತ ಹೇಳ್ರಲ್ಲ. ನಿಮ್ ಹೆಂಡತಿ ನೋಡಿ ಹಾಡು ಹಾಡ್ಲಿಕ್ಕೆ ಇಲ್ಲಿ ಯಾರಿಗೂ ತಲೆ ಕೆಟ್ಟಿಲ್ಲ. ನಾವು ನಿಮ್ ಮಗಳ ನೋಡಿ ಹಾಡು ಹಾಡ್ತೇವೆ. ಏನ ನನ್ನ ನೋಡಿ ಹಾಡು ಹಾಡ್ತಾನವ? ಯಾರವ? ಕರೀರಿ. ಇಲ್ಲಿ ನೋಡ್ರಿ, ನೀವು ನನಗೆ ಫಸ್ಟ್ ಲುಕ್ನಾಗ ಲೈಕ್ ಆಗಿರಿ. ಏನು? ಹೌದು, ನಿಮ್ಮನ್ನು ಮದುವೆ ಆಗೋದದ ನನಗೆ. ನಿಮ್ ತಾಯಿ ಹೂ ಅಂದ್ರೆ ಅಲ್ಲ, ನಿನ್ನ ವಯಸ್ಸೇನು, ಈಕಿ ವಯಸ್ಸೇನು? ಹೇಳಿದ್ರಿ? ಚಾಷ್ಟಿ ಮಾಡ್ತಾರ ಅವರು. ಆದ್ರೆ ಲಗ್ನ ಅಂದ್ರೆ ಚಾಷ್ಟಿ ಅಲ್ಲಲ್ಲ. ನೀವು ನಮ್ಮ ಮನೆಗೆ ಬರ್ರಿ, ನಮ್ಮ ಅವ್ವ ಅಪ್ಪನ ಜೋಡಿ ವಿಧಿವತ್ ಮಾತುಕತೆ ಆಗ್ಲಿ. ನಮ್ಮ ಮಾಹಿತಿ ನೀವು ತಿಳ್ಕೊಡಿ, ನಿಮ್ಮ ಮಾಹಿತಿ ನಮಗೆ ಕೊಡ್ರಿ. ಜವಾರಿ ಪ್ರಾಡಕ್ಟ್ಸ್ ಗೌರಿಶಂಕರ್ ಇಂಡಸ್ಟ್ರಿಯಿಂದ ರೆಡಿ ಆಗ್ತಾ ಇದೆ. ಪ್ಯೂರಿಟಿ ಕ್ವಾಲಿಟಿನಲ್ಲಿ ಟಾಪ್ 1 ಇದೆ. ಸೊ ಎಲ್ಲ ಪ್ರಾಡಕ್ಟ್ ಟ್ರೈ ಮಾಡಿ. ಥ್ಯಾಂಕ್ ಯು. ಸಾರಿ, ಜಾಸ್ತಿ ಮಾಡ್ತಾರೆ. ಏನ್ ಜಾಸ್ತಿ ಇದು? ಹುಡುಗಿ ನೋಡ್ಲಿಕ್ಕೆ ಬಂದ್ರೆ ಕೂಡು ಸಾರಿ, ಜಾಸ್ತಿ ಮಾಡ್ತಾರೆ. ಅಲ್ಲ, ಇವ್ರು ಏನ್ ನೋಡ್ಲಿಕ್ಕೆ ಬಂದಾರ? ಅಂದಂಗ ಹುಡುಗಿ ನೋಡ್ಲಿಕ್ಕೆ ಬಂದಾರ ಅವರು. ಹುಡುಗಿ ನೋಡ್ಲಿಕ್ಕೆ ಬಂದಾರ, ನೆನಪದ ಇಲ್ಲೂ ಎಲ್ಲರೂ ಎಲ್ಲಿ ಕುಡಿಸ್ಬೇಕಂತ ಬರ್ತಿತ್ತು. ಈ ಸೀನ್ಗೆಲ್ಲ ಇಲ್ಲ ನೆನಪಾಗ್ತಾ ಎಲ್ಲ ಮ್ಯಾನೇಜ್ ಮಾಡ್ತೀವಿ. ಬರ್ರಿ ಕೂಡು ಬರ್ರಿ. ಲಿಂಗಯ್ಯ KADA TRMADH. ನಮಸ್ಕಾರ, ನಾನು ನಾರಾಯಣರಾವ್ ಮಾತಾಡೋದು. ಹೇಳ್ರಿ. ಸುನೇತ್ರನ ಅಪ್ಪ. ಗೊತ್ತಾಗ್ತ ಹೇಳ್ರಿ. ಮುಂದಿನ ಮಂಡೇ ಸುನೇತ್ರನ ಮದುವೆ. ಅರೆ ವಾ, ದಯವಿಟ್ಟು ತಪ್ಪು ಬರ್ಬೇಕು ನೀವು. ಬರ್ತೀವಿ. ನೀವೊಬ್ಬರಲ್ಲ, ಸಹಕುಟುಂಬ ಸಹಪರಿವಾರ ಬಂದು ಆಶೀರ್ವಾದ ಮಾಡಬೇಕು. ಓಕೆ. ಬರ್ರಿ ತಪ್ಪಿಸ್ಬೇಡ್ರಿ. ಓಕೆ. ನಮಸ್ಕಾರ, ಇರ್ತೇನೆ. ಲಿಂಗಯ್ಯ ಕಾಡ್ದೇವ್ರ ಮಟ್ರು ಬಹಳ ದೊಡ್ಡ ಮನುಷ್ಯ ಅವರು.
ಮುಚ್ಚಿ ಡಬ್ಬಿಗೆ ಹಾಕಿದ್ರೆ ಮದುವೆ ಕೆಲಸ ಮುಗಿತದ. ಅವೇ ಫೋನ್ ಕಾಲ್ ಅಕ್ಕಿ ಕಾಳು ವಾಪಸ್ ಕೊಟ್ಟ ಫೋನ್ ಏನಂದ್ರು ಮಾಡ್ಸಿದ್ ಬರಲ್ಲ ಅಂತ ಯಾಕ ವೈನಿ 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 ಯಾವುದು ಡೌ ಯಾಕ ಇಲ್ಲೇ ಆಜು ಬಾಜು ಯಾರು ಮನ್ಯಾಗ ಕಡಾಯಿಸ್ತು ಏ ಹುಡುಗಿ ಬಾಸಿನ ಕರ್ಕೊಂಡು ತಯಾರಾಗ ಹುಡುಗಿಗೆ ಬಾಸಿಂಗ ಕಟ್ಟಿಸ್ಕೊಂಡು ಕರ್ಕೊಂಡ್ಬರ್ರಿ ಅಂತ. ಅಲ್ಲ ಇವ್ರು ಲಗ್ನ ಮಾಡ್ತಾರಲ್ಲ ವಿಘ್ನ ಮಾಡ್ತಾರ ವಿಘ್ನ ಮಾಡೋದೇನೋ. ನಂದೇ ಲಗ್ನ ನಾ ಇನ್ನೂ ಹೊರ ಇದ್ದೇನೆ. ನಾನು ಚಲೋ ಹುಡುಗಿ ಸಿಗಲಿಲ್ಲ. ಮತ್ತೆ ಸುನೇತ್ರನಮ್ಮ ನೀವು ಹೇಳ್ತಿಯಲ್ಲ ಸ್ವಲ್ಪ ಮರ್ತಿದ್ದೆ ಸ್ವಲ್ಪ ಅಲ್ಲ ಪೂರ್ಣ ಹೆಂಡತಿನ ಬರ್ತಿದ್ರು. ಹುಡುಗಿ ಕರ್ಕೊಂಡು ಬರ್ತೀನಿ ನೋಡ್ರಿ. ನನ್ನ ಪ್ರೀತಿ ಹಾಡು ಹಾಡಿದೆ ಮತ್ತಂದ್ರು ಒಂದು ಹಾಡು ಹಾಡಲ್ಲ ಅಂತ ನನಗನ್ನಿಸ್ತು ಇವ್ರಿಗೆ ಒನ್ಸ್ ಮೋರ್ ಬೇಕಾಗಿರ್ಬೋದು ಅಂತ ಹೇಳಿ ನಾ ಮತ್ತೆ ಹಾಡಾಡ್ದೆ. ಹಿಂಗ 5 ಸಲ ಆತು. 6ನೇ ಸಲ ಅಂದ್ರು ನಿನಗ ನಾನು ಬಡವಿ ಆತ ಬಡವ ಹಾಡು ಬರ್ತದೇನು ಅಂತ. ಅದನ್ನ ಹಾಡಿದ್ರು ನೀವು 5 ಸಲ ಅದ ಹಾಡ ಹಾಡಿದ್ದೆ ಅವಾಗ ಗೊತ್ತಾಗ್ತಾನೆ ಈ ಮಹಾಶಯಗ ಏನೇನು ಕೇಳ್ತಿಲ್ಲ, ಇವ್ರ ಕಾನ್ಪುರದೊಳಗ ವಾಪಡ ಹೋಗದ ಅಂತ ಹೇಳಿ. ಮುಂದೇನು ನನಗ ಮೋಸ ಮಾಡಿದ್ರಲ್ಲ ಅಂತ ಇವ್ರ ಮೇಲೆ ಬಾಳ ಸಿಟ್ಟು ಬಂತು. ಅನುಭವದಲ್ಲೆಲ್ಲ ಅಂದೆ ದುಃಖ ಸತ್ತೆ. ನೀವು ಹತ್ತಿದ್ರೆ ಏನು ಅನ್ನಿಲ್ಲ ಅದ ಏ ಅಂದ್ರಲ್ಲ ನೀವಿಷ್ಟು ಭಾವನಾ ಪರವಶಳಾಗಿ ಹಾಡಿದ್ದನ್ನು ಕೇಳಿ ತಾನೇ ಧನ್ಯ ಅಂತ. ಅದ್ರ ಮನೆ ಇದನ್ನೆಲ್ಲ ಯಾಕೆ ಸಹಿಸ್ಕೊಂಡ್ರಿ ನೀವು? ಅದ ರಾತ್ರಿ ಬಿಟ್ಟು ಬರ್ಬೇಕಿತ್ತು ಮನೆಯಿಂದ ಹೊರಗೆ. ಏನು ಇವ್ರನ್ನ ಒಬ್ಬಂಟಿಯಾಗಿ ಬಿಟ್ಟು ಬರ್ಬೇಕಿತ್ತ? ಒಂದ್ ವೇಳೆ ನಾ ಇವ್ರನ್ನ ಒಬ್ಬಂಟಿಯಾಗಿ ಬಿಟ್ಟು ಬಂದು ಬ್ಯಾರೆ ಲಗ್ನ ಆಗಿದ್ದೆ ಅಂತ ಹೇಳಿರಿ, ಆಗ ಎಲ್ಲ ಕೇಳೋ ಆ ಗಂಡ ನನ್ನ ಮಾತು ಕೇಳ್ತಿದ್ದ ಅಂತೀರಿ? ಇಲ್ಲ, ಅದ್ರ ಬದ್ಲಿ ಏನು ಕೇಳಿಸ್ಲಾರ್ದೆ ಈ ಗಂಡ ನನ್ನ ಪ್ರತಿಯೊಂದು ಶಬ್ದ ಕೇಳಲಿಕ್ಕೂ ಧಡಪಡಿಸ್ತಾನೆ. ಇಂಥ ಸೌಭಾಗ್ಯ ಯಾವ ಹೆಣ್ಣಿಗೆ ಇದ ಮುಹೂರ್ತದಾಗ ನಾವು ವಿಷಯ ಹೇಳೋದು. ನಾನು ಒಂದು ವಿಷಯ ನನ್ನ ಹೆಂಡತಿಯಿಂದ ಮುಗಿಸಿದ್ದೆ. ನನಗೆ ಏನೇನು ಕೇಳಿಸ್ತಿಲ್ಲ. ನಾ ಸಂಪೂರ್ಣ ಕಿವತೆ. ಆದ್ರೆ ನನ್ನ ಹೆಂಡತಿಯ ಒಂದೊಂದು ಶಬ್ದ ಕೇಳಿದ್ರು ನಾನು ಬಳಸ್ತೀನಿ. ವೈನಿ ಅಂತ ಹೇಳ ಓಕೆ ನಾವು ಕರೆಕ್ಟ್. ನೋಡಿ ನೈನಣ್ಣ, ಹುಡುಗಿರ ಎಲ್ಲಾದ್ರಾಗೂ ನೆಗೆಟಿವಿಟಿ ಸಿಗ್ತದೆ. ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲಾರು ಪಾಸಿಟಿವ್ ಆಗ್ತದೆ. ಆದ್ರೆ ಅಡ್ಜಸ್ಟ್ಮೆಂಟ್ ನಾವೊಬ್ಬನೇ ಮಾಡ್ಕೋಬೇಕೇನು? ನೀವು ಒಬ್ಬನೇ ಯಾಕೆ ಮಾಡ್ಕೋತೀರ? ನನ್ನ ಮಗಳು ಮಾಡ್ಕೋತಾಳ, ನಾವು ಮಾಡ್ಕೊಂಡಿರಲ್ಲ. ಹಾಗೆ ಅಂದ್ರೆ ನಿಮಗೂ ಗೊತ್ತಿಲ್ಲ ಅವ್ರ ಮರಗಳಿತನದ ಬಗ್ಗೆ ಇಲ್ಲ. ಮತ್ತ ನೀವು ಕುಂಗಿ ಹಂಗೆ ಲಗ್ನ ಇಲ್ಲ. ನಮ್ಗೆ ಆದಾಗ ಅವ್ವ ಅಪ್ಪ ಯಾವ ಹುಡುಗರು ನೋಡ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು. ಕಪ್ಪಿರ್ಲಿ, ಬೆಳ್ಳಗಿರ್ಲಿ, ಕಪ್ಪಿರ್ಲಿ, ಹಂಗೆ ನಾನು ಮದುವೆ ಮಾಡ್ಕೊಂಡೆ. ಮತ್ತೆ ಯಾವಾಗ ಗೊತ್ತಾಯ್ತು ನಿಮ್ಗೆ ಸ್ವಭಾವ? ಮೊದಲ ರಾತ್ರಿ ಅಲ್ಲಲ್ಲ, ಮರುದಿವ್ಸ ಮುಂಜಾನೆ ಇವ್ರಿಗೆ ಅಂತ ಹೇಳಿ ಚಹಾ ತಗೊಂಡು ಹೋದೆ. ಹಾಗೆ ಇವ್ರನ್ನ ನೋಡಿ ಯಾವ ತಾಯಿ ತಾವು ಅವಾಗ ತರ್ಸು ಈ ಮಾಡೆಲ್ನಾಗ ಸಿಕ್ತಿಲ್ಲ. ಮುಂದೆ ಅಗದಿ ಬೆಸ್ಟ್ ಮನುಷ್ಯ ಸಿಗ್ತಾ ಹಂಗನ್ಕೊಳ್ಳಿಕ್ಕೆ ಹ್ಯಾಂಗ ಸಾಧ್ಯ ಅದ? ಯಾಕೆ ಸಾಧ್ಯ ಇಲ್ಲ? ಗಂಡ ಹೆಂಡತಿ ಅಂದ್ರೆ ಜಗಳ, ಕಿಟಕಿಟಿ, ಜಾತ್ರೆ, ಇದ್ದದ ದಿನ. ಹಂಗಂದ್ರೆ ಒಂದ್ಸಲ ಜಗಳ ಆಡಿದ್ದಿನ ಆಯುಷ್ಯ ಪೂರ್ತಿ ನೆನಪಿಟ್ಕೊಂಡು ಜಗಳ ಆಡಿದಾಗ ಏನಾಗ್ತದೆ? ಆ ಜಗಳ ಎಲ್ಲ ಮರೆಸು ಮುಂದೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಲ್ಲ. ಆ ಕೊಟ್ಟು ನೋಡಿ
ರಾತ್ರಿ ನನಗೇನು ಕಾಣೋದಿಲ್ಲ, ದಿನದಾಗ ಈಗೀಗೇನು ಕಾಣೋದಿಲ್ಲ. ಇಂಥ ಸಮಸ್ಯೆ ಇಟ್ಕೊಂಡು ಸರಳ ಮಾಡೋದು ಹೇಗೆ? ಯಾರಿಗೆ ಹಗಲು ರಾತ್ರಿ ಒಟ್ಟೊಟ್ಟ ಏನು ಕಾಣೋದಿಲ್ಲಲ್ಲ, ಅವ್ರು ಈ ಜಗತ್ನಾಗ ಹೆಂಗ್ ಬದುಕ್ತಾರ ಅಂತ ವಿಚಾರ ಮಾಡ್ರಿ. ನಿಮಗ ನಿಮ್ ಬದುಕು ಸರಳ ಅನಿಸ್ತದ. ನಾನು ನನಗ ಪೂರ್ಣ ಮಾತೇ ಆಗ್ಲಿಕ್ಕೆ ಬರೋದಿಲ್ಲ ಅಂತ ವಿಚಾರ ಮಾಡೋ ಬದ್ಲಿ ನಿಮ್ ದಾದಾನಂದವರು ಯಾರಿಗೆ ಏನು ಕೇಳೋದಿಲ್ಲಲ್ಲ, ಅವ್ರು ಈ ಜಗತ್ನಾಗ ಹೆಂಗಿರ್ತಾರ ಅಂತ ವಿಚಾರ ಮಾಡಿ. ನಿಮಗೂ ನಿಮ್ ಬದುಕು ಸರಳ ಅನಿಸ್ತದ. ನೀ ನನ್ ಬಗ್ಗೆ ವಿಚಾರ ಮಾಡು, ನಾವು ಒಟ್ಟ ಕೇಳಿಸ್ಲಾರ್ದ ಹೆಂಗ್ ಬದುಕ್ತೇನೆ ನೀ ಹೇಳಿ. ನೀವೇನ್ ಹೇಳ್ತಿದ್ದೀರಾ? ಆದ್ರೆ ಮರುಕ್ಷಣ ಎಲ್ಲಾನು ಮರೆತು ಬಿಡ್ತೇನೆ. ಏನು ಅಂದ್ರೆ ಏನೂ ನೆನಪಿರುವುದಿಲ್ಲ. ಒಂದು ರೀತಿಯಿಂದ ಈ ಮರುಗುಳಿ ಸ್ವಭಾವ ಚಲೋನೆ. ನಮ್ಮ ಬದುಕಿನ ಯಾವ ಕಹಿ ಘಟನೆಗಳು ಕೂಡ ನಮ್ಗೆ ನೆನಪಿರುವುದಿಲ್ಲ. ಏನು ಅಂದ್ರೆ ಏನೂ ನೆನಪಿರುವುದಿಲ್ಲ. ಆದ್ರೆ ನನಗೆ ಯಾವಾಗ ಕೆಟ್ಟ ಅನ್ನಿಸ್ತದ ಅಂದ್ರೆ ಯಾವಾಗ ನನ್ನ ಬಾಲ್ಯ ನನ್ನ ನೆನಪಾಗೋದಿಲ್ಲೋ ಬಹಳ ಕಸಿರಿಸಿ ಅಂತ ಅನ್ನಿಸ್ತದೆ. ಬಹಳ ಕಸಿರಿಸಿ ಅಂತ ಅನ್ನಿಸ್ತದೆ. ಹೇಳಿ, ಸಮಾಧಾನ ಮಾಡ್ಕೊಂಡು ಮನುಷ್ಯ ಅನ್ನೋದಂಗ ಯಾರು ಪರ್ಫೆಕ್ಟ್ ಅಲ್ಲ. ಅದಕ್ಕೆ ಭಗವಂತ ತನ್ನ ಹತ್ರ ಇರೋ ನಮ್ಮಂಥ ಡಿಫೆಕ್ಟಿವ್ ಪೀಸನ್ನ ಭೂಮಿಗೆ ಕಳ್ಸ್ಯಾನ. ಆದ್ರೆ ಅಪ್ಪ, ನಿಮ್ಮಲ್ಲಿ ಏನ್ ಡಿಫೆಕ್ಟ್ ಅದ ನೋಡು, ನಾ ಎಷ್ಟು ತಪ್ಪಿದ್ದೀನಿ, ನಿಮ್ಮ ವೈಲಿ ನೋಡು ಎಷ್ಟು ಬಡ ಬಡ ಅಂತ ಮಾತಾಡ್ತಾರ. ಮತ್ತೆ ಹಂಗ ಕರೆ ಹೇಳಿಗಟ್ಟಾರ ನೋಡು. ಅಗದಿ ಚಂದ ಹಾಡೋಕ್ ಹೋಗಿಲೆಗೆ ಬಣ್ಣ ರೂಪ ಇಲ್ಲ, ಮತ್ತ ಮಸ್ತ್ ಬಣ್ಣ ರೂಪ ಇರೋ ನವಿಲಿಗೆ ಹಾಡಕ್ ಬರುದಿಲ್ಲ. ಹಂಗಂತ ಹೇಳಿ ನವಿಲು ಕುಣಿಯೋದನ್ನ ನಿಲ್ಸಂಗಿಲ್ಲ, ಹೋಗಿಲೆ ಹಾಡೋದನ್ನ ಬಂದ್ ಮಾಡಂಗಿಲ್ಲ. ಮಸ್ತ್ ರೂಪ ಬಣ್ಣ ಇರೋ ಮತ್ತ ಕಡೆ ಚಂದ ಹಾಡೋನ್ನ ಹೀರೋ ಮಾಡಂಗಿಲ್ಲ, ಹೀರೋನ ಚಂದ ಹಾಡ್ಲಿಕ್ಕೆ ಬರುದಿಲ್ಲ. ವೈರಿ ಮತ್ತು ಸುನೇತ್ರ ಹೇಳೋ ಮಾತಿನೊಳಗ ಅರ್ಥದ. ಈಗ ನಮ್ಮ ಸುತ್ತಮುತ್ತಲಿರುವಂತಹ ಗುಡ್ಡ ಬೆಟ್ಟ ಎಲಿ ಅದು ಹಣ್ಣು ಹೂವು ಎಲ್ಲ ನೋಡ್ರಿ ಬೇರೆ ಬೇರೆ ನಾವು ಬೇರೆ ಬೇರೆ ರೂಪ, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಬಣ್ಣ ಎಲ್ಲ ಏಕತ್ರಾಗಿ ಬಂದಾಗ ನಿಸರ್ಗ ಎಷ್ಟು ಚಂದ ಕಾಣಿಸ್ತದಲ್ಲ. ತನ್ನೊಳಗ ಅಸಮತೋಲನ ಇಟ್ಟುಕೊಂಡು ಕೂಡ ನಿಸರ್ಗ ಸಮತೋಲನ ಕಾಪಾಡಿಕೊಂಡ. ಕಲ್ಪನಾ ಮಾಡ್ಕೊಡ್ರಿ, ಎಲ್ಲ ಒಂದ ಬಣ್ಣ, ಒಂದ ಆಕಾರ, ಒಂದ ರೂಪ ಇತ್ತು ಅಂದ್ರೆ ಹ್ಯಾಂಗ್ ಇರ್ತಿತ್ತು ಅಂತ. ಈ ಜಗತ್ನ್ಯಾಗ ದೇವರು ಒಬ್ಬರಿಗೆ ಏನೋ ಕೊಟ್ಟಾನ, ಇನ್ನೊಬ್ಬರಿಗೆ ಏನೋ ಬಿಟ್ಟಾನ. ನಮಗೆ ಏನು ಕೊಟ್ಟಾನ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬದುಕು ಸಾಗಿಸಿದ್ರೆ ಸಂಸಾರ ಸಸಾರ ಆಗ್ತದೆ, ಬದುಕು ಚಂದ ಆಗ್ತದೆ. ನಿಸರ್ಗ ತನ್ನೊಳಗಿರೋ ಅಸಮತೋಲನ ಕಾಪಾಡಿಕೊಂಡು ಸಮತೋಲನವನ್ನು ಇಟ್ಕೊಂಡು ಅವರು ಅರ್ಥ ಹೇಳಿದ್ರು. ಸ್ಕ್ರಿಪ್ಟ್ ಕೊಡಬಾರ್ದು ಮತ್ತೆ. ನನಗೆ ತಿಳಿದಲ್ಲ, ಮಂದಿ ಒಳಗೆ ಡಿಫೆಕ್ಟಿವ್ ಗುಣ ಹುಡುಕೋದಕ್ಕಿಂತ ಎಫೆಕ್ಟಿವ್ ಗುಣ ಹುಡುಕ್ಬೇಕಂತ. ಹೌದು, ನಮ್ಮೊಳಗಷ್ಟ ಅಲ್ಲ, ಇತರರೊಳಗೂ ನಾವು ಎಫೆಕ್ಟಿವ್ ಗುಣ ಹುಡ್ಕೊಂಡು ಹಗಲಿಡಿ ಕಣ್ ಕಾಣ್ತಾ ಬಂದಿದೆ. ನನ್ನ ಕಣ್ಣಿಗೆ ನಾನು ಜಗತ್ತು ನೋಡ್ತೇನೆ, ಆದ್ರೆ ರಾತ್ರಿ ನಾ ಸುನೇತರ ಕಣ್ಣಿಗೆ ಜಗತ್ತು ನೋಡ್ತೇನೆ. ಆಕೆ ಹೂ ಅಂದ್ರೆ ಹೂ ಅಂತೇಳಿ, ಆದ್ರೆ ಒಂದ್ ಶರ್ಟ್. ಏನು? ಹಗಲಿಡಿ ನಿನ್ ಕಣ್ಣಿಗೆ ನನಗೆ ಜಗತ್ತು ತೋರಿಸ್ಬೇಕು. ಓಕೆ ಅಂದ್ರ ಈಗಿಂದೀಗ ಲಗ್ನ ಮಾಡ್ಕೊಳ್ಳೋದು ನಾವು. ಅಂದ್ರೆ ಹಿಂದರಿ ಈ ಲಗ್ನ ಮಾಡ್ಲಿಕ್ಕೆ ನನ್ಗೆ ಮನಸ್ಸಿಲ್ಲ. ಈ ಲಗ್ನ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳೋರು ನೀವ್ಯಾರೀ? ನಮಗೂ ಈ ಲಗ್ನ ಮಾಡೋ ಮನಸ್ಸಿಲ್ಲ. ಹೌದಾ? ಇಷ್ಟೆಲ್ಲ ಆಗಿ, ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ತಿಳ್ಕೊಂಡು, ಇಷ್ಟೆಲ್ಲ ಕೇಳಿ ಆದ್ಮೇಲೆ ಹಿಂಗ ಗಪ್ಚುಪ್ ಲಗ್ನ ಮಾಡೋ ಇಚ್ಛಾ ಇಲ್ಲ ನಮಗ. ಮಸ್ತ್ ಕಲ್ಯಾಣ ಮಂಟಪ ಹಿಡಿದು ಧೂಮ್ ಧಾಮ್ ಬಾಜಾ ಬಜೆಟ್ರಿಂದ ಮಸ್ತ್ ಲಗ್ನ ಮಾಡೋಣಂತ. ಸೌಂಡ್ ಕೂಡ ಸೌಂಡ್ ಮೋಸ ಮಾಡಬಾರ್ದಂತ ಎಲ್ಲ ವಿಷಯ ಸ್ಪಷ್ಟ ಹೇಳ. ಆದ್ರೆ ನೀವು ನಾನು ಸ್ಪಷ್ಟ ಹೇಳಿನಿ ಎಲ್ಲ. ಯಾರಿಗೆ ಹೇಳಿದ್ರೆ ಯಾವಾಗ ಹೇಳಿದ್ರೆ ನಿನಗಲ್ಲ, ನಿಮ್ ಮನೆಗ್ ಬಂದು ನಿಮ್ ತಂದೆಯವ್ರಿಗೆ ಹೇಳಿನಿ ಎಲ್ಲ. ರೀ ಹಳೇದ್ರಿ ಹೇಳಿದ್ರು ನಿಮಗ
ನಿನ್ನೆ ಹೇಳಿದ ವಿಷಯ ನೆನಪಿಲ್ಲ ನಿಮ್ಗೆ? ಯಾಕೆ ಸುಳ್ಳು ಹೇಳ್ತೀರಿ? ನೆನಪಿಲ್ಲ ಅಂತ ಅವ್ರ್ಯಾಕೆ ಸುಳ್ಳು ಹೇಳ್ತಾರ? ಅವ್ರ ಎಂದೂ ಸುಳ್ಳು ಹೇಳಂಗಿಲ್ಲ. ನೀವು ಬಿಡ್ರಿ, ನಿಮ್ ಗಂಡನ ಪರವಾಗಿ ಮಾತಾಡೋರು. ಹೌದು, ನಾನು ನನ್ನ ಗಂಡನ ಪರ ವಹಿಸ್ಕೊಂಡ ಮಾತಾಡಕ್ಕೆ ನಿಮ್ಮಂಗಲ್ಲ. ಎಲ್ಲ ಕೇಳಿಸ್ತಿದ್ರು, ಏನು ಕೇಳಿಸಿಲ್ಲ ಅನ್ನೋದು ನಾಟಕ ಆಡಿಕ್ಕೆ. ಏನು ಕೇಳಿಸಿಲ್ಲ ಅನ್ನೋದ್ರ ಮತ್ತೆ ನಾಟಕ ಆಡುದಿಲ್ಲ ಅವರು. ಅವ್ರಿಗೆ ಖರೇನು ಏನು ಕೇಳುದಿಲ್ಲ. ಎಲ್ಲ ಕೇಳಿಸ್ತದ. ಈಗ ಹೊಂದ್ಬೇಕಾಗ ಇಂಥ ಮುಹೂರ್ತದಾಗ ನಮ್ಮ ಅಂದಾಜ್ ಟ್ಯೂನಿಂಗ್ ಹೊಂದೋದು. ನಾನು ಸುಳ್ಳಿ ಅನ್ಕೋತಾರಿ ಅವರು. ಬರೋಬ್ಬರಿ ಹೇಳ್ತಾರೆ. ನಿಮ್ಗೆ ನಂಬಿಕೆ ಇಲ್ಲ ಕೇಳಿ. ಅವರು ನಿಮ್ಗ ಭಾಳ ಸಜ್ಜನರು, ಭಾರಿ ಸಂಭಾಳಿತ ವ್ಯಕ್ತಿ ಅಂದಿರ್ತಾರ. ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು ಅಂತ ಹೇಳೋರು. ಮತ್ತ ನೀವೇನೋ ಬುದ್ಧಿ ಒಳ್ಳೆ ಮನುಷ್ಯರು ಅಂತೂ ಅಂದ್ರಿ. ಆ ಗುಂಡ ಅಂತ ಹೇಳು. ಸಾಕು ಬೇಕು, ಸಾಕು. ಮತ್ತ ನಮ್ದು ಹಂಗ ಅದ. ಅವ್ರಿಗೆ ಎಲ್ಲ ಗೊತ್ತಾಗ್ತದ, ಎಲ್ಲ ತಿಳಿತದ. ಬರೋ ಕ್ಷಣದಾಗ ಎಲ್ಲ ಮರ್ತು ಹೋಗ್ತಾರೆ. ಹಿಂಗಿದ್ದಾಗ ಹ್ಯಾಂಗ್ ನೆನ್ಪಿರ್ತದಪ್ಪ ನೀವು ಹೇಳಿದ್ದು? ನೆನಪಾತ್ ನನಗೆ. ಏನ್ ನೆನಪಾತು? ನಿನ್ನೆ ನಮ್ಮ ಮನೆಗೆ ಬಂದಿದ್ದ. ಬಂದು ಹೇಳಿದ ನಮ್ಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ ಅಂತ. ಯಾಕೆ ನೀವು ಹೇಳ್ತೀರಿ? ಪ್ಲೀಸ್, ನಾ ಹೇಳಿದ್ರೆ ಬರೋಬ್ಬರಿ ನೆನಪು ಮಾಡ್ತೀರಿ. ಶಟಪ್, ನಾನು ಮರಗುಳಿ ಅಂತ ನೀ ತಿಳ್ಕೊಂಡಿರ್ಬೋದ? ನನಗೆ ಎಲ್ಲ ಗೊತ್ತದ. ನೋಡು, ನಿನ್ನೆ ನೀನ ನಮ್ಮ ಮನೆಗೆ ಬಂದು ಹೇಳಿಲ್ಲ ನಿನ್ನ ಬಾಯಿಲೆ ಮಾತಾಡ್ಲಿಕ್ಕೆ ಬರಂಗಿಲ್ರಿ. ಮತ್ತೆ ಅವ್ರಿಗೆ ಏನು ಕಣ್ ಕಾಣಿಸಂಗಿಲ್ಲ, ಮತ್ತೆ ಅವ್ರಿಗೆ ಏನು ಕೇಳಿಸಂಗಿಲ್ಲ ಅಂತ ಹೇಳಿಲ್ಲ ನೀನು. ಏನ್ ಮಾತಾಡ್ತೀರಿ ಅಪ್ಪ? ಬರೋಬ್ಬರಿ ಮಾತಾಡ್ತಾರ ಅವರು. ಏನ್ ಬರೋಬ್ಬರಿ ಮಾತಾಡ್ಲಿಕ್ಕೆ? ಎಲ್ಲ ಉಲ್ಟಾ ಹೇಳಿಕತ್ತಾರ. ಮಾತಾಡ್ತಾರಲ್ಲ. ಮೈಕ್ ಬೇಕು. ಆಯ್ತು, ಚಲೋ ಆಯ್ತು. ಏನಂತ್ರಿ? ಅಗದಿ ಸೂಪರ್ ಇತ್ತಲ್ಲ. ಎಲ್ಲ ಕಲಾವಿದರು ಅತ್ಯಂತ ನೈಜವಾಗಿ ಅಭಿನಯಿಸಿದ್ದು ನಂಗೆ ಬಹಳ ಇಷ್ಟ ಅನಿಸ್ತು. ಕೃತಜ್ಞತೆ ಇಲ್ಲದೆ ನಿಜವಾಗ್ಲೂ ಹಾಗಿದ್ದವರು ಕೂಡ ಅಷ್ಟು ಸಹಜವಾಗಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಸಹಜವಾಗಿ ನಮ್ಮ ಮನೆ ಒಳಗೆ ಏನೋ ನಡೀತಾ ಇದೆ ಅನ್ನೋ ಥರನೇ ಅಭಿನಯ ಮಾಡಿದ್ದು ನಂಗೆ ತುಂಬ 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 ಇಷ್ಟ ಆಯಿತು. ಆದರೆ ನೀವು ಒಂದು ಕಡೆ ತಪ್ಪು ಮಾಡಿದ್ವಿ, ಅದು ನಂಗೆ ಕಷ್ಟ ಆಯಿತು. ನೀರೋದೇ ತಪ್ಪುಗಳು ಮಾಡಿದ್ರೆ ಎಲ್ಲರೂ ಸ್ಟಿಲ್ಲಾಗಿ ನಿಂತಿದ್ರು, ಒಬ್ಬರು ಹಿಂಗೆ ತಲೆ ಕೆರ್ಕೊತಿದ್ದ. ಹೌದಲ್ಲ? ಬೇರೆ ಡೈರೆಕ್ಟರ್ ಅಲ್ಲ, ಸೊ ಹಾಗಾಗಿ ಎಲ್ಲರೂ ಕರೆಕ್ಟ್ ಮಾಡ್ಯಾರೋ ಇಲ್ಲ ಅಂತ ನೋಡಕ್ಕೆ ಹಿಂಗೆ ತಲೆ ಕೆರ್ಕೊಂಡು ನೋಡಕತ್ತೀವಿ. ಹೌದಲ್ಲ? ನೀ ಅಲ್ಲಿ ನಟ ಅನ್ನೋದು ಮರ್ತು ಬಿಡ್ತೀವಿ. ನಟನಿಗಿಂತಲೂ ಹೆಚ್ಚು ಡೈರೆಕ್ಟರ್ ಪ್ರೀತಿ ಮಾಡ್ತೀವಿ ಅನ್ಸುತ್ತೆ. ನಿನ್ನೊಳಗೆ ನಟನಿಗಿಂತಲೂ ನಿಮ್ಮಲ್ಲಿರ್ತಕ್ಕಂಥ ನಿರ್ದೇಶಕನೇ ಹೆಚ್ಚು ಪ್ರೀತಿ ಮಾಡ್ತೀವಿ. ಹೌದಾ? ಒಳ್ಳೆಯದಾಗಲಿ. ಬಹಳ ಚೆನ್ನಾಗಿದೆ ನಾಟಕ. ಗುಡ್ ವಿಶಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ನಾಟಕಕ್ಕೆ, ಈ ನಾಟಕ ಅಲ್ಲ, ಮತ್ತೊಂದು ಹೊಸ ನಾಟಕಕ್ಕೆ ನಮ್ಮನ್ನು ಕರಿ ನಾಟಕ ನೋಡೋಕ್ಕೆ. ಎಲ್ಲ ಕಲಾವಿದರ ವತಿಯಿಂದ ನಿಮ್ಮನ್ನ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರವಿ ಕುಲಕರ್ಣಿ ಯಾವ ಪಾತ್ರ ಮಾಡ್ಯಾನಂತ ಗೊತ್ತಲ್ಲ ನಿಮ್ಮನ್ನ. ವೃತ್ತಿಯಿಂದ ವಕೀಲರು, ಧಾರವಾಡದಾಗ ಇರ್ತಾರೆ. ನಾಟಕ ಇವರು ಹವ್ಯಾಸ. ನಾಟಕ ಬರೀತಾರೆ, ನಿರ್ದೇಶನ ಮಾಡ್ತಾರೆ, ಅಭಿನಯಿಸ್ತಾರೆ. ಅವರ ಅಭಿನಯ ಎದುರಿಗಿತ್ತು. ಮಾಲ್ತಿ ಸರ್ವೇಶ್ ಪಾಂಡೆ ನಮ್ಮ ಮನೆಯೊಳಗೆ ಇರ್ತಾರೆ. ಅವ್ರ ನಟನೆಗೆ ಮತ್ತೊಂದು ಮಾತಿಲ್ಲ. ಸೊ ಅವರು ನಮ್ಮ ಜೋಡಿ ಇರ್ತಾರೆ. ಅವರು ತಮ್ಮ ಸೀರಿಯಲ್, ಸಿನಿಮಾ ಅದರ ಬ್ಯುಸಿ ಒಳಗೂ ನಮ್ಮ ನಾಟಕಗಳ ಜೊತೆ ಇದ್ದು ಎನ್ಕರೇಜ್ ಮಾಡುವಂತಹ ಹಿರಿಯ ನಟಿ. ಸೊ ಮಾಲ್ತಿ ಸರ್ವೇಶ್ ಪಾಂಡೆ, ಲಕ್ಷ್ಮಿ ಪಾತ್ರಗಳು. ಪ್ರದೀಪ್ ಮುಗೋಳ್ ಅವ ನಟನೆಯನ್ನು ಪ್ರೊಫೆಷನ್ ಆಗಿ ತೊಗೊಂಡಂಥ ನಟನಾ ಸಂಸ್ಥೆ ಒಳಗೆ 1 ವರ್ಷ ಡಿಪ್ಲೊಮಾ ಓದಿ ನಮ್ಮ ತಂದೆ ಜೊತೆ ಈಗ 5 ವರ್ಷ ಆಯಿತು. ನಮ್ಮ ಎಲ್ಲ ನಾಟಕಗಳನ್ನು ಮುಖ್ಯ ಪಾತ್ರದಾಗ ಕಳಿಸ್ತಾರೆ. ಪ್ರದೀಪ್ ಮುಗೋಳ್, ಸುಬ್ಬಯ್ಯ, ಇನ್ನು ಅರ್ಪಿತಾ ಹೆಗ್ಗೋಡು. ಈಗ ಕೆಲವು ಸೀರಿಯಲ್ನೊಳಗೆ ನೋಡಿರ್ಬೋದು. ಸೀರಿಯಲ್, ನಾಟಕ, ಯಕ್ಷಗಾನದಾಗ ಪ್ರಸಿದ್ಧಿಯವರು.
ನನ್ನ ಜೊತೆ ಈ ನಾಟಕದಾಗೂ ಮುಖ್ಯ ಪಾತ್ರವಾಗಿದ್ದಂಗೆ ಆಲ್ ದಿ ಬೆಸ್ಟ್ ನಾಟಕದ ನಾಯಕನೂ ಹೌದು ಅವರು. ನಮಗೆಲ್ಲ 25ನೇ ಶೋ ಅಂದ್ರೆ ನಮಗೆಲ್ಲ ತಪ್ಪಲಿಕ್ಕೆ ಒಂದು ಸ್ವಲ್ಪ ಅವಕಾಶ ಇತ್ತು. ಆಕೆಗಿಲ್ಲ ಪಾಪ, ಆಕಿದು 1ನೇ ಶೋ, ಹಂಗಾಗಿ ಎಲ್ಲ ಕರೆಕ್ಟ್ ಮಾಡ್ಯಾರ. ಇನ್ನು ಶಿಲ್ಪಾ ಪಾಂಡೆ ನಮ್ಮ ಮನೆ ಮ್ಯಾನೇಜ್ ಮಾಡೋ ವೈನಿ. ಬೇಸಿಕಲಿ ಆಕಿ ಸಾಫ್ಟ್ವೇರ್ ಇಂಜಿನಿಯರ್. ಒಂದು 8-10 ವರ್ಷ UK ಕೆನಡಾದಾಗ ನೌಕರಿ ಮಾಡಿ ಭಾಳ ರೊಕ್ಕ ಮಾಡ್ಕೊಂಡ್ಬಂದು ಈಗ ಧಾರವಾಡದಾಗ. ಈಗ ಆಕೆಗೆ ರಂಗಭೂಮಿಗಳಿಗೆ ಎಷ್ಟು ಆಸಕ್ತಿ ಇತ್ತು ಅಂದ್ರೆ ಆಕಿ 2ನೇ ತಾಯಿಲ್ಲ ಅಂದ್ರೆ 7 ವರ್ಷದಾಗಿಲ್ಲ ಅವತ್ತಿಂದ ನನ್ನ ಜೊತೆ ನಾಟಕ ಮಾಡ್ತಾರೆ. ಸೊ ಈಗ ಆಕಿ ಮಗಳು ಅಷ್ಟದ. ಸೊ ಹಂಗಿದ್ದಾರೆ ಇವರು. ಗಂಡ ಹೆಂಡತಿ ಇಬ್ಬರು ಧಾರವಾಡದಾಗ ನೆಲೆಸ್ಯಾರ. ಅಲ್ಲಿ ನೆಲೆಸ್ಕೊಂಡು ನಮ್ಮ ನಾಟಕಕ್ಕೆ ಸಪೋರ್ಟ್ ಮಾಡೋಂಥದ್ದು. ಮತ್ತು ಥಿಯೇಟರ್ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಯಾರ ಕೂತ್ಗುಡಿ. ಅದು ನನಗೆ ಆಸಕ್ತಿ ಇತ್ತು. ಇನ್ನು ಕೃಷ್ಣಮೂರ್ತಿ ಗಾಂವ್ಕರ್ ಮೂಲ ಇನ್ಫೋಸಿಸ್ನಾಗಿನ ನೌಕರಿ ಬಿಟ್ಟು ನಾಟಕ ಮಾಡಿದ್ರು. ಮೈಸೂರು ರಂಗಾಯಣದಾಗ 3 ವರ್ಷ ಅಲ್ಲಿ ಕಲಿತು ಅಲ್ಲಿ ದುಡಿದು ಆಮೇಲೆ ಧಾರವಾಡ ರಂಗಾಯಣದಾಗ ಕೆಲಸ ಮಾಡಿ ಈಗ ಬೇರೆ ಬೇರೆ ಕಡೆ ರಂಗ ಚಟುವಟಿಕೆ ಮಾಡ್ಕೊತಾ ನಮ್ಮ ತಂದೆ ಜೊತೆ ಇದ್ದಾರೆ ಕೃಷ್ಣಮೂರ್ತಿ ಗಾಂವ್ಕರ್. ನಮ್ಮೆಲ್ಲಕ್ಕಿಂತ ಸ್ಪಷ್ಟ ಮತ್ತು ಚಂದ ಕನ್ನಡ ಮಾತಾಡ್ತಾರೆ. ಈ ನಮ್ಮ ನಾಟಕದ ಸೆಟ್ ಅನ್ನ ಇಲ್ಲಿ ಹಾಕಿ ತಂದು ತಯಾರು ಮಾಡಿಕೊಟ್ಟವರು ಗೆಳೆಯ ಜೀವನ್ ಫರ್ನಾಂಡಿಸ್. ನೀವು ಭಾಳ ಫೋನ್ನಾಗ ಮಾತಾಡ್ತಿರ್ಬೋದು. ಅದಲ್ಲದೆ ಧ್ವನಿಯನ್ನು ಮೇಂಟೈನ್ ಮಾಡೋರು ಅವರು ಎಲ್ಲ ರೆಕಾರ್ಡೆಡ್ ಮ್ಯೂಸಿಕ್ ಅದು. ಸೊ ಅದನ್ನು ಮ್ಯಾನೇಜ್ ಮಾಡೋರು. ಅವ್ರ ಜೊತೆ ಸಹಾಯಕ್ಕೆ ಅವ್ರ ಜೊತೆ ಅಷ್ಟು ಸಂಸಮವಾಗಿದ್ವಿ. ಅವ್ರು ನಾಗರಾಜ್ ಪಾಟೀಲ್ ಅಂತ ಲೈಟಿಂಗ್ ಜವಾಬ್ದಾರಿ, ಸೆಟ್ಟಿಂಗ್ ಜವಾಬ್ದಾರಿ ಮತ್ತು ಮ್ಯಾನೇಜ್ಮೆಂಟ್ ಪಬ್ಲಿಸಿಟಿ ಕೆಲಸನ ಮಾಡಿದ ನಾಗರಾಜ್ ಪಾಟೀಲ್. ಅವ್ರ ಜೊತೆ ಗಂಗಾಧರ್ ಅಂತ ಇದ್ದಾರೆ. ನಮ್ಮ ಶಂಕರ್ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಈ ಎಲ್ಲದರ ಜೊತೆ ಸೌರಭ್ ಕುಲಕರ್ಣಿ ಮತ್ತು ನಾನು ತಂಡದವರು ಇವತ್ತು ನಮ್ಗೆ ಪೂರ್ಣ ಸಹಾಯ ಮಾಡಿದರು. ನಿಮ್ಮನ್ನೆಲ್ಲ ಒಳಗೆ ಕಳಿಸಿ ಕೂಡಿಸಿ ಊಟದೆಲ್ಲ ವ್ಯವಸ್ಥೆ ಸಲುವಾಗಿ ತಯಾರು ಮಾಡಿದ್ರು ಸೌರಭ್ ಕುಲಕರ್ಣಿ ಆ್ಯಂಡ್ ಟೀಮ್. ಅದ್ರಾಗೂ ಒಬ್ಬ ಯಶವಂತ್ ಇದ್ದಾನೆ, ಸಿದ್ದಪ್ಪ ಇದ್ದಾರೆ, ನಮಗೆ ಅವರ 4-5 ಮಂದಿ. ಸೊ ಎಲ್ಲರ ಸರ್ಕಾರದಿಂದ ಇದು ಸಾಧ್ಯ ಆಗಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನಿತ್ತಂದ್ರೆ ನಳಪಾಕದ ಲಿಂಗಯ್ಯ ಕಾಡ್ದೇವ ಮತ್ತು ಕವಿತಾ ಅವರಿಬ್ಬರ ದಂಪತಿಗಳ ಸಹಾಯ ನಮಗೆ ಪ್ರದರ್ಶನಕ್ಕಾಗ್ತದೆ. ಹೀಗಾಗಿ ನಾಟಕ ಊಟೋತ್ಸವ ಸಾಧ್ಯ ಆಗಿದೆ. ಅವರು ವ್ಯವಸ್ಥೆ ಮಾಡ್ಯಾರ. ನಾವು ಅಂದ್ಕೊಂಡಷ್ಟು ಮಂದಿ ಬಂದಿರೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅಡುಗೆ ಮಾತ್ರ ಎಲ್ಲರಿಗೂ ಮಾಡಿಸ್ಯಾರ ಅವರು. ನಿಮ್ಗೆ ಕೊಟ್ಟಿರೋ ಪದ್ಧತಿ ಪ್ರಕಾರ ನೀಲಿ ಪಾಸು ಹಳದಿ ಪಾಸು ಎಲ್ಲ ತಿಳ್ಕೊಂಡು ಹೋಗಿ ಊಟ ಮಾಡಿ ನಿಮ್ದ ಮನೆ ಕಾರ್ಯಕ್ರಮ ಅಂತ ತಿಳ್ಕೊರಿ. ಹೆಚ್ಚಿದ್ರೆ ಹಾಕಿಸ್ಕೋರಿ, ಕಡಿಮೆ ಇದ್ರು ಬೇಡಬೇಡ್ರಿ. ಮದುವೆ ನೋಡ್ರಿ. ಇದು ಇಷ್ಟ ನಾವು ಟಿಕೆಟ್ ರೊಕ್ಕ ತೊಗೊಂಡು ಊಟ ಹಾಕ್ಲಿದ್ದೇವೆ. ಕ್ಷಮ ಇರಲಿ, ನಾಟಕ ಮಂದಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯತೆ ನಾವು. ಸೊ ಎಲ್ಲ ಸ್ಪಾನ್ಸರರ್ಸ್ಗೆ, ಎಲ್ಲ ನಿಮಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ರಂಗಮಂದಿರದಲ್ಲಿ ಯಶವಂತ್ ಸರ್ದೇಶಪಾಂಡೆ ಅವರ ನಿರ್ದೇಶನದ ಸೂಪರ್ ಸಂಸಾರ ನಾಟಕ 25ನೇ ಪ್ರದರ್ಶನ ಕಾಣ್ತು. ಅದನ್ನು ನೋಡಕ್ಕೆ ಬಂದಿದೆ. ಅತ್ಯದ್ಭುತವಾದಂತಹ ಹಾಸ್ಯಭರಿತ ನಾಟಕ. ಒಂದು 2-2.5 ಗಂಟೆಗಳ ಕಾಲ ನಾಟಕ ನಡೀತು. ಎಲ್ಲೂ ಒಂದು ಡೈಲಾಗ್ ಕೂಡ ಒಬ್ಬರು ಮಿಸ್ ಮಾಡಿಲ್ಲ. ಅಷ್ಟು ಪ್ರೊಫೆಷ್ನಲ್ ಆರ್ಟಿಸ್ಟ್ ಎಲ್ಲರೂ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಇದೇ ಥರ ಈ ಒಂದು 25 ಇದ್ದದ್ದು 2500-3000 ಶೋ ಆಗಲಿ. ಸೂಪರ್ ಸಂಸಾರ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.
ಎಲ್ಲ ಹಾಕಿ ನಾಟಕ ಆದಮೇಲೆ ನಮಗೆ ನಳಪಾಕ ಅವ್ರದ್ದು ವಿಶೇಷ ಜೋಳದ ರೊಟ್ಟಿ ಊಟ ಕೂಡ ಇದೆ, ತಿಂತಾ ಇದ್ದೀನಿ, ಸಖತ್ತಾಗಿದೆ. ಥ್ಯಾಂಕ್ಸ್ ಸರ್. ನಾಟಕ ಮುಗಿಸಿದ್ವಿ, ಊಟ ಮಾಡ್ಲಿಕತ್ತೀವಿ. ಉತ್ತರ ಕರ್ನಾಟಕ ಊಟ, ರೊಟ್ಟಿ, ಆಮೇಲೆ ಹೆಸರುಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಆಮೇಲೆ ಹಿಟ್ಟಿನ ಪಲ್ಯ, ಜೊತೆಗೆ ಮಿರ್ಚಿ ಅದ. ಸೂಪರ್ ಆಗಿದೆ. ಧಾರವಾಡಾಗಿದ್ದೇವೆ ಅಂತ ಅನ್ನಿಸ್ಲಿಕ್ಕತ್ತದೆ ಊಟ ನೋಡಿದ ಕೂಡ. ಸೊ ನಳಪಾಕ ನಿಜವಾಗ್ಲೂ ನಳಪಾಕ ಆಗಿದೆ, ಮಸ್ತ್ ಆಗಿದೆ ಊಟ, ಮಸ್ತ್ ಅದ. ಥ್ಯಾಂಕ್ ಯು.